कार्तिकेयं पार्वती प्रियनर्दनं भक्तानां सर्वपापज्ञं तं गुहं प्रणमाम्यहम्। ಸರ್ಕಸ್ ಕಂಪನಿ ಓನರ್ ಡೇವಿಡ್ ಸರ್ಕಸ್ ಕಂಪನಿ ಮುಚ್ಚದೆ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ವನ್ಯಮೃಗಗಳ ಸಂರಕ್ಷಣೆ ಕಾಯ್ದೆ 1972 ಸೆಕ್ಷನ್ 48ರ ನಿಯಮಾವಳಿಗೆ ವಿರುದ್ಧವಾಗಿ ಪ್ರಾಣಿಗಳನ್ನ ಕೂಡ ಹಾಕಿ ಹಿಂಸೆ ಕೊಡ್ತಾ ಇದ್ದಾರೆ. ಆನೆಗಳನ್ನ ಒಂಟಿ ಕಾಲಲ್ಲಿ ನಿಲ್ಸಿ ಡ್ಯಾನ್ಸ್ ಮಾಡಿಸ್ತಿರಲ್ರಿ ನೀವು. ಓ, ಆನೆ ಬದಲು ನಿಮ್ ಕೈನಲ್ಲಿ ಡ್ಯಾನ್ಸ್ ಮಾಡ್ಸಕ್ ಆಗಲ್ಲ ಮೇಡಮ್. ಪ್ರಾಣಿ ಹಿಂಸೆ ಬಗ್ಗೆ ಕಾನೂನು ಮಾತಾಡೋ ನೀವು ಎಷ್ಟು ಕುರಿಗಳನ್ನ ಕೋಳಿಗಳನ್ನ ಕತ್ತರಿಸಿ ತಿದ್ದಿದ್ದೀರಾ ಅಂತ ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತಲ್ಲ ಮೇಡಮ್. ಸದ್ದು ಯುವರ್ ಆನರ್, ನಮ್ಮ ಕಂಪ್ನಿಲಿರೋ 200 ಜನದ ಹೊಟ್ಟೆಪಾಡಿನ ಪ್ರಶ್ನೆ ಇದು ಯುವರ್ ಆನರ್. ವನ್ಯ ಪ್ರಾಣಿಗಳು ರಾಷ್ಟ್ರದ ಸಂಪತ್ತು. ಅದನ್ನು ತಮ್ಮ ಸ್ವಂತ ಸಂಪಾದನೆಗೋಸ್ಕರ ಉಪಯೋಗಿಸಿಕೊಳ್ಳಲು ಕಾನೂನಿನಲ್ಲಿ ಅವಕಾಶ ಇಲ್ಲದೆ ಇರುವುದರಿಂದ ನಿಮ್ಮ ಕೋರಿಕೆಯನ್ನು ಮನ್ನಿಸದೆ ಈ ಅರ್ಜಿಯನ್ನು ವಜಾ ಮಾಡಿರುತ್ತೇನೆ. ಮಾಲೀಕರು ಎಲ್ಲಾ ಪ್ರಾಣಿಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕೆಂದು ಆದೇಶ ನೀಡುತ್ತಿದ್ದೇನೆ. ಸರ್, ನಮ್ ಗಜೇಂದ್ರನು ಗಣೇಶನು ಕರ್ಕೊಂಡೋಗಿ ಏನ್ ಮಾಡ್ತೀರಾ ಸರ್? ಬನ್ನೇರ್ಘಟ್ಟ ಪಾರ್ಕಲ್ಲಿ ಕರ್ಕೊಂಡು ಹೋಗ್ಬಿಡ್ತೀವಿ. ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಸರ್. ಆಯ್ತು. ಅವನಿಗೆ ಅನ್ನ ಅಂದ್ರೆ ಇಷ್ಟ, ಇವನ್ ಕಬ್ಬು ತಿಂತಾನ ಸರ್. ಇದು ಚೆನ್ನಾಗಿ ನೋಡ್ಕೊಳ್ಳೋಣ. ರಜಾ ಅಯ್ಯೋ ಬಿಟ್ಟದಲ್ಲಪ್ಪ. ಈಗ ನಮ್ ಗತಿ ಏನ್ ಸರ್? ಕಾಡಿಗೆ ಬೆಂಕಿ ಬಿದ್ದರೆ ಪಕ್ಷಿಗಳು ಏನ್ ಮಾಡ್ತವೆ? ಮತ್ತೊಂದ್ ಕಡೆ ಹೋಗಿ ಗೂಡ್ನ ಕಟ್ಕೊಂತವೆ. ಈ ಪ್ರಪಂಚ ವಿಶಾಲವಾಗಿದೆ. ಈ ಡೇವಿಡ್ ಇಲ್ದೆ ಹೋದ್ರೆ ಏನಂತೆ? ಬದುಕೋದಕ್ಕೆ 100 ಮಾರ್ಗ ಇದೆ. ಬಿ ಬೋಲ್ಡ್, ಬಿ ಬ್ರೇವ್, ಬಿ ಕರೇಜಸ್. ಈ ಡೇವಿಡ್ ಅಂಕಲ್ ನೆನಪಿಗೋಸ್ಕರ ಇದನ್ನ ಇಟ್ಕೊಳ್ಳಿ. ಆನೆಸ್ಟಿ ಇಸ್ ದಿ ಬೆಸ್ಟ್ ಪಾಲಿಸಿ. ಅಂದ್ರೆ ಸತ್ಯಮೇವ ಜಯತೆ. ಎಷ್ಟೇ ಕಷ್ಟ ಬಂದ್ರು ಇದನ್ನ ಮಾತಾಡ್ಬಿಡ್ಬೇಡಿ. ತಗೊಳ್ಳಿ. ಕೊಮೆ ಸೂಟ್ ತಗೋ, ಕೊಡು.
ರಾಣಿ ತಗೋ. ರವಿ, ನಿಮ್ಗೇನ್ ಬೇಕಾದ್ರೂ ತಗೊಳ್ಳಿ. ಇದನ್ನ ಇಟ್ಕೊಂಡು ಹೊಸ ಜೀವನ ಶುರು ಮಾಡಿ. ಬಾಯ್. ನಿಮ್ಮ ನೀರ್ನಾಟ ತೋರಿಸಿ ಸಂತೋಷ ಪಡ್ತೀನಿ. Ladies and gentlemen, welcome to Wonder Show. Venga, 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 venga. Tasti, tasti, payarke, payarke. Dadore, dadore, yura, 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 payarke, payarke, payarke. Hero, hero. Payarke ಆಗ್ತಾನೆ. ಅಂಡೆ ನೀರು ಕುಡ್ದಲ್ಲ ಹೋಗ್ತಾನೆ. ಅಂಡೆ ನೀರು ಕುಡ್ದಲ್ಲ ಅಂತ ಕಲೆಕ್ಷನ್ ಕೊಡೋರಿಗೆ. ಯಾರಿಗೂ ಬೇಡ ಅಂತ ಅನ್ಸುತ್ತೆ ಕಣೋ, ನಾವು ಕರ್ಕೊಂಡು ಹೋಗೋಣ. for apple, B for book, C for cat, D for Donkey, 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 D for donkey, 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 monkey ಗೆ ಫ್ರೆಂಡ್ donkey, ನಿಯತ್ತಾಗ್ ದುಡಿಯೋರ್ ಯಾರ್, ಪುಗುಸೆತ್ತೆ ಹಾಡೋರ್ ಯಾರ್, ಬೆಂಡೆತ್ತಿಸ್ಕೊಳ್ಳೋರ್ ಯಾರ್, ಜಾಡ್ಸೆತ್ತಿ ಒದೆಯೋರ್ ಯಾರ್, ಸಾರ್ ಸಾರ್ ಕತ್ತೆಗಳು ಸಾರ್ 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 ಕತ್ತೆಗಳು ಸಾರ್ 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 ಕತ್ತೆಗಳು ಸಾರ್ ಕತ್ತೆಗಳು ಸಾರ್ ಕತ್ತೆಗಳು ಸಾರ್ Jugga donkey, 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 D for donkey, donkey, jugga donkey, 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 monkey ಗೆ friend donkey, ನಿಯತ್ತಾಗ್ ದುಡಿಯೋರ್ ಯಾರ್, ಪುಗುಸೆತ್ತೆ ಹಾಡೋರ್ ಯಾರ್, ಬೆಂಡೆತ್ತಿಸ್ಕೊಳ್ಳೋರ್ ಯಾರ್, ಜಾಡ್ಸೆತ್ತಿ ಒದೆಯೋರ್ ಯಾರ್, ಸಾರ್ ಸಾರ್ ಕತ್ತೆಗಳು ಸಾರ್ 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 ಕತ್ತೆಗಳು ಸಾರ್ 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 ಕತ್ತೆಗಳು ಸಾರ್ ಕತ್ತೆಗಳು ಸಾರ್ ಕತ್ತೆಗಳು ಸಾರ್ ಡಿ ಫಾರ್ ದಡ್ಡ, ಕೆ ಫಾರ್ ಕಳ್ಳ, ಕಂಡಿದ್ದನ್ ಕದಿಯೋ ಬುದ್ಧಿ ಕತ್ತೆಗಿಲ್ಲ ಸಾರ್, ವರ್ಕ್ ಇಸ್ ವರ್ಷಿಪ್, ವರ್ಕ್ ಇಸ್ ವರ್ಷಿಪ್, ನಕಲಿ ಶಾಮರದೆಲ್ಲ ಓಳು ಓಳು ಸಾರ್, ಬಿ ಫಾರ್ ಬೊಗಳಿ, ಟಿ ಫಾರ್ ತರ್ಲೆ, ಹೊಕ್ಕೊಂಡು ಓಡೋಗೋ ಬುದ್ಧಿ ಕತ್ತೆಗಿಲ್ಲ ಸಾರ್, ಕಾಯಕವಿ ಕೈಲಾಸ ಗೊತ್ತಿಲ್ಲಪ್ಪ ಮೋಸ, ಧನಿಗಾಗಿ ದುಡಿಯೋ ಕತ್ತೆ, ಸತ್ಯಕ್ಕಾಗಿ ಸಾಯೋ ಕತ್ತೆ, ಪೇಪರ್ನ ತಿಂತೀವೆ ಹೊತ್ತು ತಿನ್ನಕ್ಕೆ ಕಡಿಯೆಲ್ಲ ಮರ್ತು Jugga donkey,
donkey, donkey, donkey, deeper donkey, donkey, jaga donkey, 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 monkey ಗೆ friend donkey. ನಿಯತ್ತಾಗ್ ದುಡಿಯೋರ್ ಯಾರ್, ಪುಗುಸಟ್ಟೆ ಹಾಡೋರ್ ಯಾರ್, ಬೆಂಡೆತ್ತಿಸ್ಕೊಳ್ಳೋರ್ ಯಾರ್, ಚಾಚೆತ್ತಿ ಬಗೆಯೋರ್ ಯಾರ್. ಸಾರ್ ಸಾರ್ ಕಥೆಗಳು ಸಾರ್ 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 ಕಥೆಗಳು ಸಾರ್ 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 ಕಥೆಗಳು ಸಾರ್ ಕಥೆಗಳು ಸಾರ್ ಕಥೆಗಳು ಸಾರ್. ಕೊಂಕಿನ ಕಣ್ಣಿನ ಎದುರು ಎಡವಬಾರದು. ಜೇ ಫಾರ್ ಜಾಣ, ಜಾಣ ಬಿದ್ರೆ ಕೋಣ. ಆಡುವ ನಾಲಿಗೆ ಎಂದು ಹೆದರಬಾರದು. ಆಡುವವನದೇ ಆಟ, ಬಯ್ಯೋರ್ದು ಬರಿ ನೋಟ. ನುಗ್ಗದೆ ಹೋದರೆ ಇಲ್ಲಿ ಕುಗ್ಗಿ ಹೋಗುವೆ. ಟಿ ಫಾರ್ ಧೈರ್ಯ, ಉಕ್ಕಾಗ್ಲಿ ಆಂತರ್ಯ. ನೀ ಎದ್ದು ತಾಕತ್ತು ಇದ್ರೆ ಗೆದ್ದೆ ಗೆಲ್ಲುವೆ. ಗೆದ್ದಾಗಿರ್ಲಿ ವಿನಯ, ಜನ ಕೊಟ್ಟಿದ್ದೆ ವಿಜಯ. ಬೆಟ್ಟ ಇರ್ಲಿ ತಲೆ ಮೇಲೆ, ಪಾದ ಇರ್ಲಿ ತಂತಿ ಮೇಲೆ. ಆನೆಸ್ಟಿ ಬಂಡವಾಳವಾದ್ರೆ ಸೋಲಲ್ಲೂ ಸುಖವಾದ ನಿದ್ರೆ. ಸೂರ್ಯ ನೆತ್ತಿಗೆ ಬಂದ್ಬಿಟ್ಟಿದೆ, ನಿದ್ದಾಳ ಹೋಗೋಣ. ಜೀವನ ಮಾಡಕ್ಕೆಲ್ಲ ಕೆಲಸ ಹುಡುಕ್ಬೇಕಲ್ರೋ ಈಗ. ಇದೇನ್ ಲಕ್ಷ್ಮಿ ಕಾಲ ಹತ್ರ ಬಂದ್ ಬಿದ್ಬಿಟ್ಟಿದ್ದಾಳೆ. ತಪ್ಪು ತಗೋಬಾರ್ದು. ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ತಗೋಬಹುದು, ಆದ್ರೆ ಓನರ್ ಯಾರು ಅಂತ ಹುಡುಕಿ ಅವ್ರಿಗೆ ಇದನ್ನ ಕೊಟ್ಬಿಡ್ಬೇಕು. ಅದು ಆನೆಸ್ಟ್. ಹೌದು, ಇದ್ರ ಓನರ್ ಎಲ್ಲ ಹುಡುಕ್ಬೇಕು, ಹಿಡ್ಕೋಬೇಕು, ಕೊಟ್ಬಿಡ್ಬೇಕು. ಜುಟ್ಟು ಆ ಪರ್ಸು ನಂದೆ, ಕೊಡ ಇಲ್ಲಿ. ಇದು ರಾಂಗ್ ನಂಬರ್. ಕೊಡ್ರೋ. ನನ್ ಮಕ್ಕಳ್ರ ಕೊಡ್ಲಿಲ್ಲ ಅಂದ್ರೆ ಚಾಲ್ ನಿಕಾಲ್ ಮಾಡ್ಬಿಡ್ತೀನಿ. ಕೊಟ್ಬಿಡು, ಕೊಡು. ಕೊಡಣ್ಣ, ಕೊಡ್ಲ. ಓಡು 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 ಓಡು. ಗಾಡಿ 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 ಬೇಗ ಬೇಗ ಗಾಡಿ 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 ಗಾಡಿ. ಕಾಪಾಡಿ ಕಾಪಾಡಿ. ಅಯ್ಯೋ ನಮಸ್ಕಾರ ಸರ್. ಏನೋ ಯಾಕಿಲ್ಲಿ? ಏನಿಲ್ಲ ಸರ್, ಸುಮ್ನೆ ಬಂದೆ. ಒಳಗಾಗ್ತೀನಿ ಆಗ. ಗುರಾಯಿಸ್ ಬೇಡ, ಹೋಗಲೇ. ಥ್ಯಾಂಕ್ ಯು ಸರ್, ನಿಮ್ಮಿಂದ ನಾವು ಬಚಾವಾದ್ವಿ ಸರ್. ನೀವು ತಿಂದಿದ್ದಕ್ಕೆಲ್ಲ ಬಿಲ್ ನಾವು ಕೊಟ್ಬಿಡ್ತೀವಿ ಸರ್. ಲಂಚ ಕೊಡ್ತೀನ ಇವಾನ್? ಅಯ್ಯಯ್ಯೋ, ಲಂಚ ಅಲ್ಲ ಸರ್, ಬಕ್ಷಿಸು. ಬಕ್ಷೀಸ್ ಕೊಡ್ತೀನ ಬಾಡ್ಕೋ. ಮುಖಕ್ಕೆ ಮಡಗದ ಅಂದ್ರೆ ಮೂತಿ ಕೇಕೆ ಆಗ್ಬಿಡ್ಬೇಕು. ಕೇಕೆ ಅಂದ್ರೆ ಏನ್ ಸರ್? ಕಾವೇರಿ ಕರ್ನಾಟಕ ಎಕ್ಸ್ಪ್ರೆಸ್ ಅಂತನಾ ಸರ್? ಅಷ್ಟು ಗೊತ್ತಾಗಿಲ್ವಾ? ಕಸಾಳಿ ಪಳ್ಳಿದ ಕಬಾಬು, 303 ಕಳಸ್ ಪಳ್ಳಿದ ಕಬಾಬು. ಏನ ಫೋಟೋ ಇವ್ರ ತರನೇ ಇದೆ. ಇವರು ಅವರು ಒಂದೇ ಕ್ಯಾಮ್ರಾದಲ್ಲಿ ಫೋಟೋ ತೆಗೆಸ್ಕೊಂಡ್ರು ಕಾಣುತ್ತೆ. ಎರಡು ಒಂದೇ ತರ ಇದೆ ನೋಡ. ಸರ್, ನಿಮ್ ಪರ್ಸ್ ತೆಗೆದ್ಬಿಟ್ರಲ್ಲ ಸರ್? ಇದು ಕದ್ದಿದ್ ಪರ್ಸ್ ಅಲ್ಲ. ಓನರ್ ಸಿಕ್ಕಿದ ತಕ್ಷಣ ಕೊಡೋಣ ಅಂತ ಹುಡುಕ್ತಾ ಇದೀವಿ. ಕಳ್ಳನ ಮಕ್ಕಳ. ಶಟಪ್ ಸರ್. ಕಳ್ಳನ್ ಮಕ್ಳ ಅಂತ ಎಷ್ಟು ಸಲ ಸರ್ ಹೇಳ್ತೀರಾ? ನಾವು ಒಳ್ಳೆ ನನ್ ಮಕ್ಕಳು ಸರ್. ತೋರ್ಸಯ್ಯ ಬೋರ್ಡ್ನ. ಅಯ್ಯ ನನ್ಗಲ್ಲ, ಅವ್ರಿಗೆ ತೋರ್ಸಯ್ಯ. ನೋಡಿ ಸರ್, ನೋಡಿ ಸರ್. ಆನೆಸ್ಟಿ ಇಸ್ ದ ಬೆಸ್ಟ್ ಪೋಲಿ. ಪೊಲೀಸ್ ಸಿಒ ಎಲ್ಲೋ ತಿನ್ಬಿಟ್ಟ. ಉದ್ರೋಗಿದೆ. ಪೋಲಿ ನನ್ನ ಮಕ್ಕಳ. ಪೋಲಿ ಅಂತ ಬೋರ್ಡ್ ಹಾಕೊಂಡು ಓಡಾಡ್ತಿದ್ದೀರಾ. ಇವತ್ತು ಗತಿ ಕಾಣಿಸ್ತೀನಿ. 303 ಈ ನನ್ನ ಮಕ್ಕಳನ್ನ ಒದ್ದು ಒಳಗಾಕಿ ಅಂತ ಪಿಕ್ಚರ್ ಅಂಬರೀಷ್ ಉಗುರ್ಕಿತ್ತ ಕಿತ್ತು ಏರೋಪ್ಲೇನ್ ಹಚ್ಚಿ ಅಂಡಿಗೆ ಖಾರ ಪುಡಿ ತಿಕ್ಕಲ. ಸತ್ಯವಂತರಿಗಿದು ಕಾಣಬಲ್ಲ, ಸತ್ಯವಂತ
ವಂಚಕರಿಗಂತೂ ತಕ್ಕ ಕಾಲ, ಸತ್ಯವಂತರಿಗಿದು ಕಾಲವಲ್ಲ. ಪೊಲೀಸ್ನವ್ರು ಮೈ ಮೊಳೆನೆಲ್ಲ ಪುಡಿ ಮಾಡ್ಬಿಟ್ರಲ್ಲೋ. ಹೌದು ಟಫಣ್ಣ, ಈ ಬೋರ್ಡ್ ತೋರಿಸಿ ಬರೀ ತೊಂದರೆಗೆ ಸಿಗಾಕೋತಾ ಇದ್ದೀವಿ. ಬಿಟ್ಟಾಕ, ಡೇವಿಡ್ ಅಂಕಲ್ ಹೇಳಿಲ್ವಾ, ಕಷ್ಟಗಳು ಬಂದ್ರೆ ಯಾವಾಗ್ಲೂ ಮಿಲಿಟರಿ ಟ್ರಕ್ಗಳ ತರ ಸಾಲಾಗಿ ಒಂದ್ರ ಹಿಂದೆ ಒಂದು ಬರ್ತಾನೆ ಇರ್ತವೆ. ನಾವು AK-47 ಅಂತ ಶೂಟ್ ಮಾಡಿ ಬೂದಿ ಮಾಡಕ್ ಬಿಡ್ಬೇಕು. ಬಿ ಬ್ರೇವ್, ಬಿ ಬೋಲ್ಡ್. ಫೈರ್ ಫೈರ್ ತರ ಇರ್ಬೇಕು. ಹೇಗಿರ್ಬೇಕು? ಫೈರ್ ತರ ಇರ್ಬೇಕು, ಗೊತ್ತಾ? ಫೈರ್ ಫೈರ್ ಅಂದ್ರೆ ಆ ಬೆಂಕಿ ತರ. ಅಯ್ಯೋ, ಬಿಲ್ಡಿಂಗ್ ಬೆಂಕಿ ಎತ್ಕೊಂಡು ಉರಿತಾ ಇದೆ ಕಣೋ. ಒಳಗಡೆ ಯಾರಿಗಾರ ನೋಡೋಣ, ಬಂದ್ರು ಕಾಪಾಡೋಣ. ಯಾರು ಒಳಗಡೆ? ಬೆಂಕಿ ಎತ್ಕೊಂಡಿದೆ. ಬಾಗಿಲು ತೆಗೆಯಮ್ಮ. ಇದು ಲೇಡೀಸ್ ಗರ್ಲ್ಸ್ ಹಾಸ್ಟೆಲ್, ಇಲ್ಲಿ ಗಂಡಸ ಯಾರು ಬರ್ಬಾರ್ದು. ಹೋಗ್ರಿ. ಬೆಂಕಿ ರೀ, ನಿಮ್ ಬಿಲ್ಡಿಂಗ್ ಹತ್ಕೊಂಡು ಉರಿತಾ ಇದೆ. ಬೆಂಕಿ ಜೊತೆ ನೀವು ಸೇರಿದ್ರೆ ಹೀಟ್ ಜಾಸ್ತಿ ಆಗ್ಬಿಡುತ್ತೆ. ನಾವು ನೀರ್ ಬಿಡಕ್ಕೆ ಬಂದಿರೋದು. ಏ ಪೋಖ್ರಿ ಹುಡುಗ್ರ, ಹೋಗ್ರ. ಫೈರ್ ಸ್ಟೇಷನ್. ಈ ಹಾಳೋದ್ ಫೋನ್ ವರ್ಕ್ ಮಾಡಲ್ಲ. ಅಯ್ಯೋ, ಇವ್ಳು ಹೇಳಿದ್ ಮಾತು ಕೇಳಲ್ಲ. ನಿನ್ ಕತ್ತೆ ಟ್ರಿಕ್ಸೇ ಕರೆಕ್ಟ್. ಒಂದೇ ಸಲ ಗುದ್ದೋತಾನೆ. ಇದನ್ನ ಪಿಕಪ್ ಆಗ್ತಾ ಇಲ್ಲ. ಎಷ್ಟ್ ಜನ ಮಲ್ಕೊಂಡಿದೆ ನೋಡಿ. ಹೋಮ್ ಬೆಡ್ ಇದೆ ಮೇಲೆ. ನೀವಿಬ್ರು ಹೋಟೆಲ್ ಇದೆ ಅಂತ ನೋಡಿ, ನಾವು ಒಳಗಡೆ ಹೋಗ್ತೀವಿ. ಗಂಡು ಯಾರು ಇಲ್ವೇನಮ್ಮ? ಮೇಲ್ಗಡೆ ನಂದಿನಿ ಸಿಗಾಕೊಂಡಿದ್ದಾಳೆ, ಕಾಪಾಡ್ತೀರಾ? ಮೈ ಲವ್, ಬಂದ್ಯಾ? ನೀನಿಲ್ದೆ ನನ್ನ ಲೈಫು ಮರುಭೂಮಿ ಆಗ್ಬಿಟ್ಟಿದೆ. ನೀನನ್ ಬಿಟ್ರೆ ನಾನು ಸೀಮೆ ಎಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಸತ್ತೋಗ್ಬಿಡ್ತೀನಿ. ನನ್ನ ಅಪ್ಪೋ, ಗಟ್ಟಿಯಾಗಿ ಅಪ್ಪೋ. ಕಿಸ್ ಮೀ, ಕಿಸ್ ಮೀ. ಏನ್ ಕನಸಿನ ರಾಣಿ ಇವಳು. ಸುಂದರ ಲೋಕಕ್ಕೆ ಹೋಗ್ಬಿಟ್ಲು. ಹಾಸ್ಟ್ಲೆ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಕಿಸ್ ಮೀ ಅಂತ. ಸೇವ್ ಮೀ, ಜಯಮೀನಾ, ಹೆಲ್ಪ್ ಮೀ. ಎದ್ದೇಳು. ಕಾಪಾಡಿ. ಏನೋ ಮಾಡ್ತಿದ್ಯಾ? ಬೆಂಕಿ ಹಾರಿಸ್ತಾ ಇದ್ದೀನಿ. ಇದರಲ್ಲಿ ಯಾಕಣ್ಣ? ಡೇವಿಡ್ ಅಂಕಲ್ ಹೇಳಿಲ್ವಾ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡ್ಬೇಕು ಅಂತ? ಬೆಂಕಿ ಹಾರ್ಸಕ್ಕೆ ಎಷ್ಟು ಕಷ್ಟ ಬೀಳ್ತಾ ಇದ್ದೀನಿ. ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ನಾನು ಒಬ್ಬನೇ ಓಡಾಡ್ತೇನೆ. ಯಾರು ಹೆಲ್ಪ್ ಮಾಡ್ತಿಲ್ಲ, ಆದ್ರೂ ಬೈತೀರಾ. ಅದು ಇರ್ಲಿ, ಇದ್ರಲ್ಲಿ ತರ್ತೀನಿ. ತುಂಬಾ ದೊಡ್ಡದಾಗೋಯ್ತು. ಈ ಬಿಲ್ಡಿಂಗ್ ಮುಳುಗೋಗ್ಬಿಡುತ್ತೆ. ಸರ್, ಇವ್ರೆ ಹಾಸ್ಟೆಲ್ ಬೆಂಕಿ ಹಾಕಿ ಹುಡುಗಿಯನ್ನ ಆರಿಸ್ಕೊಂಡು ಹೋಗಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ ಬಿಡಿ ಮೇಡಮ್, ನಮ್ ಕರ್ತವ್ಯ ಮಾಡಿದ್ವಿ ಅಷ್ಟೇ. ಅದಕ್ಕೆ ನೀವು ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದ್ ಸನ್ಮಾನ ಏನು ಮಾಡ್ಬೇಕಿಲ್ಲ. ನನ್ ಮಗನೇ, ಸನ್ಮಾನ ಅಲ್ಲ ಕಣೋ, ಅವಮಾನ ಮಾಡ್ತಾ ಇದ್ದಾಳೆ. ಎಲ್ಲ ನನ್ನ ಮಕ್ಕಳ, ನಿನ್ನೆ ನೋಡಿದ್ರೆ ನನ್ ಪರ್ಸ್ ಕದ್ರಿ, ಇವತ್ ನೋಡಿದ್ರೆ ಹಾಸ್ಟೆಲ್ ನುಗ್ಗಿ ಫೋನ್ ವೈರ್ ಕಿತ್ತಾಕಿ ಫೈರ್ ಬ್ರಿಗೇಡ್ ಬರ್ದಂಗ್ ಮಾಡಿ ಹುಡುಗಿಯನ್ನ ಆರಿಸ್ಕೊಂಡು ಹೋಗ್ತಾ ಇದ್ದೀರಾ? ಇವ್ರನ್ನ ಭಯಬೇಡಿ ಸರ್, ಇವ್ರೇ ನನ್ ಪ್ರಾಣ ಕಾಪಾಡಿದ್ದು. ಏಯ್, ಈ ಕಡೆ ಬಾರೆ. ನಿಮ್ ಚಲ್ಲಾಟ ಎಲ್ಲ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ ಸರ್, ನಾವು ತುಂಬಾ ಒಳ್ಳೆ ಜನ ಸರ್. ಕಷ್ಟದಲ್ಲಿರೋರ್ಗೆಲ್ಲ ಸಹಾಯ ಮಾಡ್ತಾ ಇದೀವಿ ಸರ್. ಹೌದೌದು ಸರ್, ನಿಮ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ನೀವೆಲ್ಲ ಎಷ್ಟು ಒಳ್ಳೆಯವರು. ಕಳ್ಳನ್ ಮಕ್ಕಳ, ನಡೆಯೋ ಸ್ಟೇಷನ್ಗೆ. ಇವತ್ತು ನಿಮ್ಮನ್ನ ಓದ್ ಲಾಕಪ್ ಹಾಕಿ ಬೆಂಡೆತ್ತಿ ಬೆಂಡೆಕಾಯಿ ಮಾಡ್ಬಿಡ್ತೀನಿ. ಸತ್ಯವಂತರಿಗಿದು ಫಲವಲ್ಲ, ಕಳ್ಳಕಾಕರಿಗಂತೂ ತಕ್ಕ ಕಾಲ, ಸತ್ಯವಂತರಿಗಿದು ಕಾಲವಲ್ಲ. ಪೊಲೀಸರ್ ನಾಯಿಗೆ ಹೊಡೆದು ಬೆನ್ನೆಲ್ಲ ನೋವು ಹೋಗ್ಬಿಟ್ಟೈತೆ. ಇವ್ರಲ್ಲಿ ಆನೆಷ್ಟಿದ್ರೆ ಬರೀ ಒದೇ ಬೀಳದೆ. ಹೊಟ್ಟೆಗೆ ನೀರ್ ಕೂಡ ಇಲ್ಲ ಅಂತ ಒದ್ದಾಡ್ತಿದ್ರೆ ಇವನೊಬ್ಬ. ನೀನ್ ಇವತ್ತೆಲ್ಲ ಒತ್ತಿದ್ರು ನೀರ್ ಬರಲ್ಲ. ವೈ ಅಂದ್ರೆ ಎಲ್ಲೈತೆ ನೀರು? ಎಲ್ಲ ಕೊಟ್ಬಿಟ್ಟಿದೀವಲ್ಲ. ನಮ್ಗೆ ಉಳ್ಕೊಂಡಿರೋದು ಬಾರು ಬೀರು ಎರಡೇ. ಅಯ್ಯೋ, ನಂಗೆ ಹೊಟ್ಟೆ ಹಶ್ವಣ್ಣ. ನನಗೂ ಹಸುವಾಗ್ತಾ ಇದೆ ಅಣ್ಣ, ಏನ್ ಮಾಡೋದಣ್ಣ?
ಮಗು ತುಂಬಾ ಅಳ್ತಾ ಇತ್ತು ಬಂದ್ ತಗೊಂಡೋಗೋಣ ಅಂತ ಬಂದೆ. ಹೌದೇ ಬಂದು ನೀನೇನು ಇಲ್ಲಿ ದೇವತಾ ಸೀರೆ ಬಂದಿದೆ ಕಣೆ, ತುಂಬಾ ಚೆನ್ನಾಗಿದೆ. ಅದಕ್ಕೆ ನೋಡ್ಬಿಟ್ಟು ತಗೊಂಡ್ ಹೋಗೋಣ ಅಂತ ಬಂದೆ. ಹೌದೇನೆ, ಅಷ್ಟ್ ಚೆನ್ನಾಗಿದ್ಯಾ? ಹೌದು ಕಣೆ, ಕಲರ್ ಡಿಸೈನ್ ತುಂಬಾ ಸೂಪರ್ ಆಗಿದೆ ಕಣೆ. ಅದಕ್ಕೆ ಇನ್ನೊಂದೆರಡು ಸ್ಯಾರೀಸ್ ತಗೊಂಡ್ ಹೋಗೋಣ ಅಂತ ಬಂದೆ. ನೀನು ತಗೊಳ್ಳೆ. ನಾಚಿಕೆ ಆಗಲ್ಲ ನಿಂಗೆ? ಮುತ್ ಕೊಡಕ್ ಬಂದೆ. ನಿಮ್ಗಲ್ಲ, ಮಗುಗೆ. ಹಂಗೆ ಹೊಟ್ಟೆ ಹಸ್ಬಿಟ್ಟಿತ್ತು, ಒಂಚೂರ್ ಬಂದ್ ಕಿತ್ಕೊಂಡ್ ತಿನ್ಬಿಟ್ಟೆ. ಮಗು ಬಂದ್ ಕಿತ್ಕೊಂಡ್ ತಿಂದಿದ್ಯಲ್ಲ, ಬುದ್ಧಿ ಇಲ್ಲ ನಿನ್ಗೆ? ಕಾಂತ್ರಿ ನನ್ನ ಮಕ್ಕಳ ಮೊನ್ನೆ ಪರ್ಸು ನೆನೆ ಲೇಡೀಸ್ ಹಾಸ್ಟ್ಲು, ಇವತ್ ಮಗುನ ಮುಸುಡಿಗೊಂದ್ ಮುಳುಗದ ಅಂದ್ರೆ ಮುಖ ಎಲ್ಲ ಕೇಜಿ ಆಗ್ಬಿಡ್ಬೇಕು. ಕೆಜಿ ಅಂದ್ರೆ ಕರ್ನಾಟಕ ಜೈಲ. ನೋಡಿ ಜೈಲಲ್ಲಿ ಮುಖ ಕಾಲ ಜಾಮೂನ್ ಆಗ್ಬಿಡ್ಬೇಕು. ಹೋಗ್ಲಿ ಬಿಡಿ ಸರ್. ಆಯ್ತಮ್ಮ ಆಯ್ತು. ನನ್ನ ಮಕ್ಕಳ ಇನ್ನೊಂದ್ ದಪ್ಪ ಈ ತರ ಗಲಾಟೆ ಮಾಡಿ ನನ್ ಕೈಗೆ ಸಿಕ್ಕಿದ್ರೆ ಕುಯ್ದು ಬಿಡ್ತೀನಿ. ಸರ್, ನಂಗಿನ್ನ ಮದ್ವೆನೇ ಆಗಿಲ್ಲ, ಯಾಕಂದ್ರೆ ನಂಗಿನ್ನ ಹುಡುಗಿ ಸಿಕ್ಕಿಲ್ಲ. ಏಯ್ ತ್ರಿನಾಥ್ರಿ ಅಲ್ಲ ಸುಮ್ನೆ ನಗ್ತಾಳೆ. ಪಾಪು ಬಾಯ್, ನಿಮ್ಮಿಬ್ಬರನ್ನೇ ಬಿಟ್ಟು ನನ್ನೇ ಯಾಕೆ ಹೊಡೆದಿದ್ ಗೊತ್ತಾ? ನಮ್ಗೇನ್ ಗೊತ್ತು? ನನ್ ಮೇಲೆ ಲವ್. ಒಂದೇ ಕೆನ್ನೆಗ್ ಬಂದಿದೆ ಲವ್. ಪ್ರೀತಿಗೆ ಕಣ್ಣಿಲ್ಲ. ಕಣ್ಣಿಲ್ಲ ಸರಿ, ಮಗು ಇದೆಯಲ್ಲ. ಮಗು ಇದ್ರೆ ಏನಂತೆ, ಅವ್ಳ ಕುತ್ತಿಗೆಲ್ ತಾಳಿ ಇರ್ಲಿಲ್ಲ. ಓಲ್ಡ್ ವೈಫ್ಗೆ ನ್ಯೂ ಲೈಫ್ ಕೊಡ್ತೀನಿ. ಲಕ್ಕಿ ನನ್ನ ಮಗ. ಮಗು ಬೇಕು ಅಂತ ನಾಳೆಯಿಂದ ಶ್ರಮ ಪಡೋ ಹಾಗಿಲ್ಲ. ರೆಡಿಮೇಡ್ ವೈಫ್ ನ ಗಿಟ್ಟಿಸ್ಕೊಂಡ್ಬಿಟ್ಟು ಅಲ್ವೇನಾ? ಆ ಇನ್ಸ್ಪೆಕ್ಟರ್ ಅದೇನೋ ಕುಯ್ತೀನಿ ಅಂತಲ್ಲ, ಬಿಟ್ಬಿಡ್ಬೇಕಾಗಿತ್ತು. ತಮಾಷೆ ಮಾಡಬೇಡ. ನಂದು ನೀ ಯಾವಾಗ ಇಲ್ಲಿಗೆ ಬಂದು? ನೀವು ಆ ಮಗು ಹತ್ರ ಬನ್ನ ಕದ್ದಿಂಟಿದ್ದಾಗ. ಅದು ಮಗು ಬನ್ನು ಹಿಡ್ಕೊಂಡು ಅಳ್ತಾ ಇತ್ತು ತಿನ್ನಕ್ಕೆ. ಅದು ಟೇಸ್ಟ್ ಇದೆ ಇಲ್ವಾ ಅಂತ ನಾವು ಸುಮ್ನೆ ಅಲ್ವೇನಾ? ತಗೊಳ್ಳಿ. ಬೇಡ ಇರ್ಲಿ. ಇನ್ನ ಕಳಿಟು ಬನ್ನಿ. ನಾನಿ, ರಮ್ಮಿ, ಕೋಮಿ, ವೆಲ್ಕಮ್ ಟು ಸನ್ರೈಸ್ ಪ್ಲಂಬಿಂಗ್ ಶಾಪ್. ಈ ನಲ್ಲಿ ಅಂಗಡಿ ನಮ್ಮ ಅಣ್ಣಂದು. 1 ವರ್ಷದ ಹಿಂದೆ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ಟ. ಪಾಪ ಅವ್ರ ಅಣ್ಣ ತೀರ್ಕೊಂಡ್ಬಿಟ್ರಂತೆ. ಈಗ ತಿರುಪತಿಗೆ ಹೋಗ್ಬೇಕಾ? ತಲೆ ನೋವ್ತಿದ್ಯಾ ಏನಾಣೆ? ಈಗ ನಾವು ತಿರುಪತಿಗೆ ಯಾಕೆ ಹೋಗ್ಬೇಕು? ಅಯ್ಯೋ, ಹುಡುಗಿಯರ ಮುಂದೆ ನಮ್ಮ ವೀಕ್ನೆಸ್ ಎಲ್ಲ ತೋರಿಸ್ಕೊಳ್ಳೋದು ಬೇಡ ಕಣೋ. ಅವ್ರ ಅಣ್ಣ ವೈಕುಂಠಕ್ಕೆ ಹೋಗ್ಬಿಟ್ಟಿದಾನಂತೆ. ವೈಕುಂಠ ಏನ್ ಕುಂಟ ಗಿಂಟ ಅಂತ ಬಿಟ್ಟ ಅಂದ್ರೆ? ಅಯ್ಯೋ, ಇವನ್ ಕನೆಕ್ಷನ್ ಕಿತ್ತೋಗಿದೆ. 6 ಅಲೋ. ಈಗ ನಾವು ತಿರುಪತಿಗೆ ಯಾಕೆ ಹೋಗ್ಬೇಕು? ಹೇಳ್ತೀನಿ. ಈಗ ಕೇಳು. ತಿರುಪತಿ ಹೋಗ್ಬೇಕು ಅಂದಲ್ಲ. ಅಲ್ಲಿ ತಲೆ ಬೋಡ್ಸಕ್ಕೆ ಜನ ಕಮ್ಮಿ ಇದಾರೆ ಅಂತ. ಅದಕ್ಕೆ ನನ್ನ ಮಗನೇ ಅವ್ರ ಅಣ್ಣ ಮೇಲೋಗಿ ಪರ್ಮನೆಂಟ್ ಆಗಿ ಸೆಟ್ಲ್ ಆಗ್ಬಿಟ್ಟಿದ್ದಾನೆ. ಕೈ ಮುಗಿ. ನಂದು ಈಗ ನಾವು ತಿರುಪತಿ ಯಾಕೆ ಹೋಗ್ಬೇಕು? ತಿರುಪತಿ ಹೋಗ್ಬೇಕು ಅಂದ. ಈ ಅಂಗಡಿಲಿ ನೀವು ಹೊಸ ಜೀವನ ಶುರು ಮಾಡ್ಬೋದು. ಬಂದ್ ಕದಿಯೋದನ್ನ ಬಿಡ್ಬೋದು. ಈ ಅಂಗಡಿಗೆ ಬಾಡ್ಗೆ ಬಾಡ್ಗೆನಾ? ಅದನ್ನ ನಾನೇ ನಿಮ್ ಹತ್ರ ಕೇಳಿ ತಗೋತೀನಿ. ಹಾಗಿದ್ಮೇಲೆ ದಿನ ಬಾಡ್ಗೆ ಕೊಡ್ತೀನಿ. ಐ ಲವ್ ಯು ನಾನಿ. ಏನದು? ತಪ್ಪಣ್ಣ ಬಾಡಿಗೆ ಕೂಡ ನೋಡ್ತಾ ಇದ್ದೀನಿ. ಒಬ್ನೇ ಬಾಡಿಗೆ ಕೊಡ್ತಿದ್ದಾನ? ಫ್ರೆಂಡ್ಸ್ ಅಂದ್ರೆ ಎಲ್ರು ಬಾಡಿಗೆ ಕೊಡ್ಬೇಕು. ನಾನೇ ಒಬ್ನೇ ಬಾಡಿಗೆ ಕೊಡ್ತಿದ್ಯಂತೆ, ನಾನು ಕೊಡ್ತೀನಿ, ಅವನು ಕೊಡ್ತಾನ. ಫ್ರೆಂಡ್ಸ್ ಅಂದ್ರೆ ಎಲ್ರು ಕೊಡ್ಬೇಕು. ನಂದು ನಂದು ಅದೇ ನಾನು ಬಾಡಿಗೆ ಕೊಡ್ತೀನಿ ಅಂದೆ. ಈ ಬಿಲ್ಡಿಂಗು ನನ್ ಬಾಮ ಇದಂದು. ನಾನು ಬಾಡಿಗೆ ಕೊಡ್ಬೇಕು ಕಣ. ನನ್ ಬಾಡಿಗೆ ಕೊಟ್ಟಾಯ್ತು ಕಣ. ನಾನು ಕೊಡ್ಬೇಕಮ್ಮ. ಹಬ್ಬ ನನ್ನ ಮಗನ ಇದು ಲವ್ ಬಾಡಿಗೆ ಕಣ. ಅದಕ್ಕೆ ಇಂಥವನ್ನೆಲ್ಲ ಪಬ್ಲಿಕ್ ಅಲ್ಲಿ ಮಾಡಬಾರ್ದು ಅಂತ ಹೇಳೋದು. ಲವ್ ಬಾಡಿಗೆ ಕರ್ಕೊಂಡು ಹೋಗ್ತಾ ಇದ್ಯಾ? ಮೇಲ್ಗಡೆ ನಮ್ಮ ಅಣ್ಣನ ರೂಮ್ ಇದೆ, ತೋರಿಸ್ತೀನಿ. ತಿರುಪತಿಗೆ ಹೋಗ್ತಾ ಇದೀವಾ? ನಾನಿ, 300 ರೂಪಾಯಿ ಇದೆ. ನಾನೇ ಬೋಣಿ ಮಾಡ್ತಾ ಇದ್ದೀನಿ. ಇದು ಗುಡ್ ಲಕ್ ಅಮೌಂಟ್. ಒಳ್ಳೆ ವ್ಯಾಪಾರ ಆಗ್ಲಿ. ಪೇಪರ್ ಅಲ್ಲಿ ಆಡ್ ಕೊಡ್ತೀನಿ. ಥ್ಯಾಂಕ್ ಯು ತಗೊಳ್ಳ. ಇಡ್ಲಿ ತಗೊಂಬ ಹೋಗ. ಇಡ್ಲಿ ಪಾರ್ಸಲ್. ಯಾರೋ ಸ್ನಾನ ಮಾಡ್ತಿದ್ದಾರೆ. ಮಲ್ಕೊಂಡು ಸ್ನಾನ ಮಾಡ್ತಾರ? ಅದು ಪಬ್ಲಿಕ್ ಪಾರ್ಕ್ ಅಲ್ಲಿ. ಯಾಕೆ ಹೀಗೆ ಮಾಡ್ತಿದ್ದೀರಾ? ನಿಮ್ ಮನೇಲಿ ಶವರ್ ಬಾತ್ ಇಲ್ಲ ಅನ್ನೋ ಬೇಜಾರ? ಆಟೋ, ಯಾರು ನೀವು? ನಿಮ್ ಮನೆಯಲ್ಲಿದೆ ಮೇಡಮ್, ನಿಮ್ ಮನೆಯಲ್ಲಿದೆ. ಬನ್ನಿ. ಆಟೋ ನಿಲ್ಸಿ, ಆಟೋ ನಿಲ್ಸ್ರಿ.
ಆ ಹುಡುಗಿನ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಮುಂದೆ ಬಿಟ್ಬಿಡಿ. ಆಗಕ್ಕಿಲ್ಲ ಸ್ವಾಮಿ, ನಮ್ಮಿಂದ ಆಗಕ್ಕಿಲ್ಲ. ಅವ್ರು ಯಾರು ಅಂತ ಗೊತ್ತೇನ್ರಿ? ಗೊತ್ತಿಲ್ಲ. ಆ ಹುಡುಗಿ ಯಾರು ಅಂತ ಗೊತ್ತಿಲ್ವೇನ್ರಿ? ಗೊತ್ತಿಲ್ಲ ರೀ. ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ ಗುರು, ಅದಕ್ಕೆ ಪೊಲೀಸ್ ಮುಂದೆ ಬಿಟ್ಬಿಡು ಅಂತ ಕೇಳ್ಕೊತಾ ಇದೀನಿ. ನಮ್ಮನೆ ಯಾಕೆ ಬರ್ತಿದ್ದೀರಾ? ಮಧ್ಯರಾತ್ರಿ ನಮ್ಮನೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಲ್ಲ. ನೋಡಿ, ಲೈಟ್ ಆಗೋವರೆಗೂ ಅಲ್ಲಾಡ್ಬಾರ್ದು ನೀವು. ಅಯ್ಯೋ ಮಳೆ 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 ಮಳೆ. ಅಯ್ಯೋ ರೀ, ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಹುಡುಗಿರು ಮುಟ್ಲೇಬಾರ್ದು. ಮಳೆ 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 ಅತಿದಿನ ಮಳೆ ಮಳೆ. ಇಲ್ಲಿ ಸೇಫು. ಹಾಯ್ ರಾಣಿ, ಗುಡ್ ನೈಟ್. ಇಡ್ಲಿ 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 ಅಣ್ಣ, ಇಡ್ಲಿ. ಬಿಚ್ಚು. ಯಾಕೋ ಇವತ್ತು ನಿನ್ನ ಬಾಡಿ ತುಂಬಾ ಸೆಕ್ಸಿ. ನನಗೆ ಚಳಿ ಆಗ್ತಾ ಇದೆ. ಚಳಿ ಚಳಿ ತಾಳಿನ ಈ ಚಳಿಯ ಇಡ್ಲಿಯನ್ನು ತರುವೆ ನಿನ್ನ ಸನಿಯ. ಇಡ್ಲಿ ಅಂದ್ರೆ ಕೊಡ್ಲಿ ತೊಳ್ತೀನಿ ನನ್ನ ಮಕ್ಕಳ. ಓಕೆ ಕ್ಯಾಚ್. ಕರೆಕ್ಟ್ ಆಗಿದ್ಯಾ. ಇಂಡಿಯನ್ ಟೀಮ್ ಸೆಲೆಕ್ಟ್ ಮಾಡ್ಬೋದು ನಿನ್ನ. ಫೀಲ್ಡ್ ಅಲ್ಲಿ ಕ್ಯಾಚ್ ಬಿಡೋದು, ಬೆಡ್ ಅಲ್ಲಿ ಕ್ಯಾಚ್ ಹಿಡಿಯೋದು. ಏ, ನೀನ್ 2 ಇಡ್ಲಿ ಅಲ್ವಾ ಕೊಟ್ಟಿದ್ದು? ಒಂದ್ ಇಲ್ಲಿದೆ, ಇನ್ನೊಂದು ಎಲ್ಲಿ ಹೇಳ್ಕೊ. ಇಲ್ಲಿ ಒಂದೇ ಕೊಟ್ಟಿದ್ದು. ಒಳಗಡೆ ಏನಾರು ಹೋಗಿ ಸೇರ್ಕೊಂಡ್ಬಿಡ್ತಾ? ಇಡ್ಲಿ ಸಿಗ್ತಾ ಅಣ್ಣ? ಇಲ್ಲ ಕಣೋ, ಏನೋ ಇದು ಇಷ್ಟು ಮೆತ್ತಗಿದೆ ಇದು. ಅದು ಮಳೆಯಲ್ಲಿ ನೆನೆದಲ್ಲ, ಅದು ಹಾಗೋಗ್ಬಿಟ್ಟಿದೆ. ಮಳೆಯಲ್ಲಿ ನೆಂದ್ರೆ ಹೀಗಾಗುತ್ತಾ? ನನಗಾಗುತ್ತೆ. ನನ್ನ ಮಕ್ಕಳ ಫ್ರೆಂಡ್ಸ್ ಒಂದು ಸುಮ್ಮನಿದ್ರೆ ಎಲ್ಲೆಲ್ಲ ಕೈ ಹಾಕ್ತಿರಲ್ಲ. ಹೋಗ್ರಾಚೆ. ಮೊದ್ಲು ಲೈಟ್ ಆಫ್ ಮಾಡೋ. ನನಗೆ ಲೈಟ್ ಇದ್ರೆ ಕಣ್ ಕುಕ್ಕುತ್ತೆ. ನಿನಗೆ ಕಣ್ ಕುಕ್ಕುತ್ತೆ, ನನಗೆ ಸೊಳ್ಳೆ ಕಚ್ಚುತ್ತೆ. ಏನೋ 2 ಸೌಂಡು. ನಾನೇ 2 ಸಲ ಕಿರಿಸಿದೆ. ಕೊಡ ಇಲ್ಲಿ ಇದ್ನ. ಸೊಳ್ಳೆ ಕಚ್ಚುತ್ತೆ, ಎಳಿ ಬಿಡೋಣ ಬಿಡೋಣ, ಕಮ್ಮಿ ಬಿಡೋಣ. ಬಿಡ ಬಿಡಲ್ಲ ಬಿಡ. ಯಾರೋ ಈ ಹುಡುಗಿ ಇಲ್ಲೇ ತಂದು ಹಾಕಿದೀರಾ? ಏನ ಈ ಹುಡುಗಿ ಯಾರು ಅಂದೆ? ಅವಾಗ್ಲಿಂದ ಇವಳು ಇಲ್ಲೇ ಇದ್ದಾಳ. ಅದನ್ನೇ ಕೇಳ್ತಾ ಇದೀನಿ, ಯಾವಾಗ ಬಂದ್ಲು ಅಂತ. ತಪ್ಪಣ್ಣ, ಎಣ್ಣೆ ಸೌರ್ತಾ ಐತೆ, ಮಲ್ಲಿಗೆ ಇಡ್ಲಿ ಸೌರ್ದಾಗ ಆಗ್ತಾ ಇದೆ. ಲೇ ಮಫ್ವ, ಅದು ಇಡ್ಲಿನ ಕಣ. ಯಾರ ಇವಳು? ಲವ್ವ ಡವ್ವ? ಫುಟ್ಪಾತ್ ಅಲ್ಲಿ ಬಿದ್ದಿದ್ಲು. ಯಾರ ಉದುರ್ಸ್ಕೊಂಡು ಹೋಗಿರ್ಬೇಕು. ಉದುರ್ಸ್ಕೊಂಡು ಹೋಗ್ಬೇಕು, ಅದೇನ್ ತೂತ್ ಮೂರ್ಕಾಸೇನೋ. ಪಾಪ, ಇದೇ ತರ ಒದ್ದೆ ಬಟ್ಟೆಲಿದ್ರೆ ಜ್ವರ ಬರುತ್ತೋ ಏನೋ. ತೆಗಿತೀಯ ಇಲ್ವಾ ಕೈನ ಈಗ? ಯಾ ಸೀನ್ ಹೈ. ಸೀನ್ ಅಲ್ವೋ ಅದು, ನೆಗಡಿ ಸೀನ್ ಅಂತೆ. ಸೀನು ತೆಗಿ, ಆ ಕಡೆ ಎಳ್ದಾಕು. ಇರ್ಲಿ ಬಿಡ, ತೆಗಿಯ ಕೈನ, ಎತ್ಕೊಳ್ಳೋ. ಅಯ್ಯೋ, ಮೈಯೆಲ್ಲ ಬೆಂಕಿ ತರ ಸುಡ್ತಾ ಇದೆಯಲ್ಲೋ. ಹೀಗೆ ಬಿಟ್ರೆ ಇವಳನ್ನ ಬೆಳಗ್ಗೆ ಅಷ್ಟೊತ್ತಿಗೆ ಟಿಕೆಟ್ ತಗೊಂಡ್ಬಿಡ್ತಾರೆ. ಹಾಗಾದ್ರೆ ಬಟ್ಟೆ ಬಿಚ್ಚಾಕ್ಬಿಡೋಣ, ಬಟ್ಟೆ ಬದಲಾಯಿಸ್ಬಿಡೋಣ ಅಂತೆ. ವಯಸ್ಸು ಬಂದಿರೋ ಹುಡುಗಿ ಹೇಗೋ ನಾವು ಬಟ್ಟೆ ಬದಲಾಯಿಸೋದು? ಆನೆಸ್ಟ್ಲಿ ಇಸ್ ದ ಬೆಸ್ಟ್ ಪಾಲಿಸಿ. ಕಣ್ಣು ಬಟ್ಟೆ ಕಟ್ಕೊಂಡ್ಬಿಡೋಣ. ಕಾಲು ಕಾಲಿಂದ ಮೇಲಕ್ಕೆ ಹೋದ್ರೆ ಆ ಸೊಂಟ ಎಷ್ಟು ಸಣ್ಣಕ್ಕಿದೆ. ಯಾರು ಮಾತಾಡ್ತಾನೆ ಇಲ್ಲ, ಸೈಲೆಂಟ್ ಆಗಿದ್ದೀರಲ್ಲೋ. ನನ್ ಪೈಜಾಮ ಯಾರು
ನಾನು ಅರ್ಜುನಿಂದ ತಲೆ ಮರೆಸ್ಕೊಂಡು ಸ್ವಲ್ಪ ದಿವಸ ಇಲ್ಲೇ ಇರ್ಬೇಕು. ಅದಕ್ಕಿದೇ ಸರಿಯಾದ ಜಾಗ. ಹುಡುಗಿ ಯಾರು ಅಂತ ದೇವ್ರೊಳಗೆ ಗೊತ್ತಿಲ್ಲ ಕಣೋ. ನಿಜ ಹೇಳ್ದೆ ನಿಜವಾಗ್ಲೂ ಗೊತ್ತಿಲ್ಲ ಅಮ್ಮಫೋ. ರಮ್ಮಿ ಟಫ್. ಅಯ್ಯೋ ಹುಡುಗಿ ಯಾರು ಅಂತ ನಂಗೆ ಗೊತ್ತಿಲ್ಲ. ಯಾರು ನೀವು? ಮಿಸ್ 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 ಯಾರು ನೀವು? ನಂಗೆ ಗೊತ್ತಿಲ್ಲ ಕಣೋ ಇವ್ರು. ಯಾರು ನೀವು? ನಾನು ರಮ್ಮಿ ಲವ್ವರ್ಸು. ಎಷ್ಟು ಕ್ಲೋಸ್ ಅಂದ್ರೆ ಓಹೋ ತಟ್ಟೆ ಇಡ್ಲಿಗೆ ಪುದೀನ ಚಟ್ನಿ ಸೌರ್ದಂಗೆ ಹೌದು ಹೌದು. ಆಹಾ. ನನ್ ರೂಮ್ ಅಲ್ಲಿ ಇಬ್ರು ಇಡಿಯಟ್ಸ್ ಇದ್ದಾರೆ. ಒಬ್ಬ ಟಫ್, ಇನ್ನೊಬ್ಬ ಪಫು ಅಂದಿದ್ದ. ಈಡಿಯಟ್ಸ್. ನನ್ನ ಮಗನೇ ನೀನ್ ಲವ್ ಮಾಡೋದಕ್ಕೆ ಈಡಿಯಟ್ಸ್ ಅಂತ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದೀನ ನೀನು. ಟಫ್ ಅಣ್ಣ. ಅಣ್ಣ ಅಯ್ಯಯ್ಯೋ, ಅಲ್ಲಿ ಬಿಡಮ್ಮ, ನೀನ್ ಯಾಕೆ ಮಾಡ್ತೀಯ? ನೋಡಮ್ಮ, ನೀನ್ ಬದುಕಿದ್ದು ಈ ಲೋಪನ್ನ ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ಬೇಕಮ್ಮ. ಹಾಗೆ ಆಗ್ಲಿ, ಇಲ್ಲೇ ಇರ್ತೀನಿ. ವೆರಿ ಗುಡ್ ವೆರಿ ಗುಡ್ ವೆರಿ ನಾನೇ ಮದುವೆ ಆಗ್ಲಿ? ನನಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಗೊತ್ತಿಲ್ಲದ ಮದುವೆ ಆಗುತ್ತಾ? ನನಗೆ ಗೊತ್ತಿಲ್ಲ. ಎಲ್ಲ ಗೀಟಿಸ್ಕೊಂಡ್ಬಿಟ್ಟು ಈಗ ಅವಳು ಗೊತ್ತಿಲ್ಲ ಅಂತ ರೀಲ್ ಬರ್ತಾ ಇದ್ದೀನಿ. ಹಾಗೆ ಹಿಡ್ಕೊಂಡು ಅವ್ರು ಯಾರು ಅಂತ ಗೊತ್ತಿಲ್ಲ. ಗೊತ್ತಿಲ್ದಿರೋ ಹುಡಿನ ಹೇಗ ಮದುವೆ ಆಗ್ಲಿ? ಏನು ಮಾಡ್ತಾ ಇದ್ದೀನಿ? ಇಷ್ಟು ಮುದ್ದಾಗಿದ್ದಾಳೆ, ಮದುವೆ ಆಗ್ಬಿಡ್ತೀನಿ. ಏನು ಮಾಡ್ತಿದ್ಯಾ? ಬಾಡಿಗೆ ಕಟ್ತಾ ಇದೀನಿ, ಹೋಗ್ರು. ತಿಂಗಳು ಬಾಡಿಗೆ ಕಟ್ಟು, ವರ್ಷದೆಲ್ಲ ಕಟ್ಬಿಡ್ಬೇಡ. ನನ್ ಮನೆ ಎಷ್ಟು ಬೇಕಾದ್ರೆ ಕಟ್ತೀನಿ. ರಮ್ಮಿ, I love you. Hello, Sunrise Plumbers Private Limited, Head Office New York. How can I help you, sir? ನಮ್ಮ ಮನೇಲಿ ನಲ್ಲಿ ಸೋರ್ತಾ ಇದೆ. ನನ್ ಮಗಂದು ಸ್ನಾನ ಮಾಡೋದೇ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ರಿಪೇರಿ ಮಾಡೋದಕ್ಕೆ ನೀವೆಷ್ಟು ಚಾರ್ಜ್ ಮಾಡ್ತೀರಾ? We charge 20,000 rupees. 20,000 bucks. 20,000 bucks? ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. No. We cannot do it. There's a cheap rate shop nearby. I can give you the number. 6480-865. ಸಿಕ್ಕಿದ್ ಒಂದ್ ಬಿಸ್ನೆಸ್, ಅದನ್ನು ಹಾಳು ಮಾಡ್ಬಿಟ್ಲು. ಹಲೋ, ಎತ್ಲಾಗಿನ್ ಫೋನು. ನಮ್ಮ ಮನೇಲಿ ನಲ್ಲಿ ಸೋರ್ತಾ ಇದೆ. ರಿಪೇರಿ ಮಾಡೋದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ ನೀವು? ಬರೀ 5,000. ಬರೀ 5,000? ಅವಳು ಯಾವಳ ಇಂಗ್ಲಿಷ್ ನೋಡ್ ಹುಟ್ಟಿದವಳು 20,000 ಕೇಳ್ಬಿಟ್ಲು. ಅದು 5 ಸ್ಟಾರ್ ರೇಟು, ಇದು ಜಂತಾ ರೇಟು. ಓಕೆ, ನಮ್ಮ ಅಡ್ರೆಸ್ ತಗೊಳ್ಳಿ. ನಂಬರ್ 149, 3ನೇ ಕ್ರಾಸ್, ಬಸವನಗುಡಿ. ಓಕೆ. ನೋಡ್ತೀನೋ ಮಫು, ಇದು ಬಿಸ್ನೆಸ್ ನ್ಯಾಕ್ ಅನ್ನೋದು. ಮೊದ್ಲೇ 5,000 ಅಂದ್ರೆ ಯಾವನು ಒಪ್ಪಲ್ಲ. ಒಂದ್ ಫೋನ್ ಇಂದ 20,000 ಅನ್ನೋದು, ಇನ್ನೊಂದ್ ಫೋನ್ ಅಲ್ಲಿ 5,000 ಕೊಟ್ಕೊಂಡ್ಬಿಡೋದು. ಇಷ್ಟ ಹೊತ್ತದು ನಂಗೆ ಇಷ್ಟ ಒತ್ತಕ್ಕೆ ಬೆಲ್ಲ. ಇವ್ರು ಅಣ್ಣ ಬನ್ಗಲ್ ಮಗು ಒಂದಿತ್ತು ಎರಡಾಗ್ಬಿಟ್ಟಿದ್ಯಲ್ಲೋ. ಬನ್ನಿ. ಅಲ್ಲ ಈ ಮಕ್ಕಳೆಲ್ಲ ಅಯ್ಯೋ ನಂದಲ್ಲ, ಮದುವೆನೇ ಆಗಿಲ್ಲ. ಹಾಗ ಇದು ನಾನು ಪ್ಲೇ ಹೋಮ್ ನಡೆಸ್ತಾ ಇದ್ದೀನಿ. ಬನ್ನಿ. ನಡೀರಿ. ನೀವೇನ ನಲ್ಲಿ ರಿಪೇರಿ ಮಾಡೋರು? ಹೌದು. ರಿಪೇರಿ ಮಾಡೋ ಅಂತ ಹೇಳಿದ್ರೆ ಏನ್ ಕೈ ಬಿಡ್ತಾ ಇದ್ಯಾ? ಕೈ ಅವಳು ನಾನ್ ಮದುವೆ ಆಗ್ಬೇಕಾಗಿರೋ ಹುಡುಗಿ. ಮಾಡ್ಕೊಳಪ್ಪ. ಎಲ್ಲಿ ಸೋರ್ತಾ ಇದೆ ಹೇಳಿ, ಮುಚ್ಚಕ್ ಬಂದಿದೀವಿ. ನಲ್ಲಿ ಅಲ್ಲಿ ಇವನೊಬ್ಬ ಪಲ್ಲಿ. ಇನ್ನೊಂದ್ಸಲಿ ಅವಳ ಮೇಲೆ ಕಣ್ಣು ಹಾಕಿದ್ರೆ ಇರೋದೆಲ್ಲ ಉದುರಿಸ್ಬಿಡ್ತೀನಿ ಅಂತ ಮಗನೇ. ಎಲ್ಲೋಗ್ತಿದ್ಯಾ? ಅಣ್ಣ ಸ್ವಲ್ಪ ಬಾಡಿಗೆ ಕೊಟ್ಬಿಟ್ಟು ಬರ್ತೀನಿ. ಹೋಗೋ. ಎಷ್ಟು ಒಳ್ಳೆಯವರು. ಕಲ್ಲು ಹೊಟ್ಟೋದ್ಲಾ? ಅಯ್ಯೋ ಒಂದೊಳ್ಳೆ ಕಾಟ. ಏನು ಮಾಡ್ತಾ ಇದ್ದೀನಿ? ತಡ್ಕೊಳೋ. ಹಾಗೆ ಹಿಡ್ಕೋ, ನಾನು ಟ್ಯಾಂಕ್ ಚೆಕ್ ಮಾಡ್ಬಿಡ್ತೀನಿ. ಹಂಗ ಗೊತ್ತಿಲ್ಲ? ಮೈನ್ ಪೈಪ್ ಇಲ್ಲಿ. ಅಲ್ಲಲ್ಲ ಕಣೋ. ಕೆಲಸ ಕೊಟ್ಬಿಡ್ತೀನಿ. ಅಯ್ಯೋ, ಬಿದ್ದೋಯ್ತು.
ಸ್ವಿಮ್ಮಿಂಗ್ ಪೂಲ್ ಅನ್ಕೊಂಡ್ಬಿಡಿ ಸರ್. ಅಣ್ಣ ಈ ಬುಲ್ಡೋಸರ್ ಆ ಕಡೆ ಕರ್ಕೊಂಡೋಗ, ಬನ್ನ ಈ ಕಡೆ ಕಳ್ಸಣ್ಣ ಪ್ಲೀಸ್. ಕೈ ಬನ್ನಿ ಬನ್ನಿ ಮುಗಿತೀನಿ ಇದು ಬನ್ನಿ ಬನ್ನಿ ಸರ್ ಪ್ಲೀಸ್, ಬನ್ನಿ. ಅಮ್ಮ ಬನ್ನು, ಅಲ್ಲಿ ಜಾಬ್ ಇದೆ ಹೋಗಂಟು. ನನ್ನ ಮಕ್ಳ ನನ್ನ ಬಾತ್ರೂಮ್ ಹಾಳು ಮಾಡ್ಬಿಟ್ಟು ನನ್ನ ಫೆವಿಕಾಲ್ ಆಗಿ ಗೋಡೆಗೆ ಅಂಟಿಸ್ಬಿಟ್ರಲ್ಲೋ, ಬಿಡಿಸೋ. ಬಿದ್ದೆ ಬಿದ್ದೆ ಬಾತ್ರೂಮ್ ಲವಲಿ ಬಿದ್ದೆ. ವೆಲ್ಕಮ್ ಟು ಮೈ ಟೈಟಾನಿಕ್ ಶಿಪ್. ಏನೋ ತುಂಬಾ ಖುಷಿಯಾಗಿದ್ದೀಯ, ಲವ ಲವ ದವ ದವ. ಏನೋ ಭಾರಿ ಮಿಂಚ್ತಾ ಇದ್ದೀಯ, ಲವ ಲವ ದವ ದವ. ಕಚ್ಕೊಂತಣ್ಣ 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 ಕಣ್ಣು ಕಣ್ಣು ನಿರಮ ಪರಿ. ಹೆಣ್ಣಿನ ಲವ್ ಸ್ಟೋರಿ, ಹೆಣ್ಣಿನ ಲವ್ ಸ್ಟೋರಿ. ಯಾರದು ಇಲ್ಲಿ ಕತ್ತಲಲ್ಲಿ ಕೈಗೂ ಬಾಯ್ಗೂ ಸಿಗುತ್ತ ಇಲ್ಲಿ ಕಾಡುತ್ತಿರುವುದು ಕಂಬ್ಳಿಲಿ. ಮಲ್ಲಿಗೆ ಮೈ ತುಂಬ ತೋಳು ವಿದ್ಯುತ್ ಹರಿಯೋ ನಡುವಿನೋಳು ಬೆಳಕು ತಂದೆ ಕಣ್ಣಲ್ಲಿ. ಸುಮ್ಮನೆ ನಿದ್ದೆ ಕೆಡಿಸಿದೆಯಲ್ಲ, ನನ್ನೆದೆ ಸದ್ದು ಕೇಳಿಕೊಂಡಲ್ಲ. ಏನೋ ತುಂಬಾ ಖುಷಿಯಾಗಿದ್ದೀಯ, ಲವ ಲವ ದವ ದವ. ಕಚ್ಕೊಂತಣ್ಣ 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 ಮನ್ಸು ಮನ್ಸು ನಿರಮ ಪರಿ. ಹೆಣ್ಣಿನ ಲವ್ ಸ್ಟೋರಿ, ಹೆಣ್ಣಿನ ಲವ್ ಸ್ಟೋರಿ. ಗುಂಡಿಗೆಯಲ್ಲಿ ಸತ್ಯ ಇಲ್ಲ, ಎಳೆದರು ಉಸಿರೇ ಬರ್ತಾ ಇಲ್ಲ, ಬೇಗ ನೋಡಿ ದಯಮಾಡಿ. ಕೊಯ್ದರು ಇಲ್ಲ ಹೊರೆದರಿಲ್ಲ, ಹೃದಯದ ಸುಳಿವೆ ಪತ್ತೆ ಇಲ್ಲ, ಎಲ್ಲಿ ಕಳೆದಿರಿ ಹುಡುಕಾಡಿ. ನಿನ್ನೆದೆಯಲ್ಲೇ ನನ್ನೆದೆ ನೋಡು, ಪ್ರೇಮದ ರೋಗಿ ಪ್ರೀತಿಯ ಮಾಡು. ಏನೋ ತುಂಬಾ ಖುಷಿಯಾಗಿದ್ದೀಯ, ಲವ ಲವ ದವ ದವ. ಇದ್ದೆ ಇದ್ದೆ ಅಡಗಿ ಇದ್ದೆ, ಕದ್ದೆ ಕದ್ದೆ ಎಲ್ಲ ಕದ್ದೆ, ಶಿಕ್ಷೆ ಹಾಕಿ ಭಯವಿಲ್ಲ.
ಕದಿಯೋದ್ ಕದ್ದು ಬೀಗುತ್ತಾನೆ ಲ್ಯಾಡನ್ಗಿಂತ್ಲು ಎಗರುತ್ತಾನೆ ಜಪ್ತಿ ಮಾಡಿ ಒಳಗೆಲ್ಲ ಪ್ರೀತಿಗೆ ಜಪ್ತಿ ಮಾಡೋರುಂಟ ಕತ್ತಿರೋ ಕನಸ ಕಸಿಯೋರುಂಟ ಏನೋ ತುಂಬಾ ಖುಷಿಯಾಗಿದ್ದೀಯ ಲವ ಲವ ಡವ ಡವ ಕಚ್ಕೊಂತಣ್ಣ 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 ಕಣ್ಣು ಕಣ್ಣು ನಿರಮ ಬರೀ ಹೆಣ್ಣಿನ್ ಲವ್ ಸ್ಟೋರಿ ಹೆಣ್ಣಿನ್ ಲವ್ ಸ್ಟೋರಿ ಲಾಕ್ ಮಾಡೋ. ಎಸ್ ಸರ್, ಲಾಕ್ ಮಾಡಿ ಸೀಲ್ ಮಾಡ್ಬಿಡ್ತೀನಿ. ಸಾರ್ ಸಾರ್ ಏನ್ ಸರ್ ಇದು? ಇದೇನಿದು? ನಿಮ್ಮ ಅಂಗಡಿ ಸೀಸ್ ಮಾಡಿದೀವಿ. ಸೀಸ್ ಮಾಡಿದ್ದೀನಿ. ಮನೆಯೆಲ್ಲ ಡ್ಯಾಮೇಜ್ ಮಾಡಿ ಇವ್ರ ಪ್ರಾಪರ್ಟಿನ ಲಾಸ್ ಮಾಡಿದಕ್ಕೆ ಇವ್ರಿಗೆ 1 ಲಕ್ಷ ರೂಪಾಯಿ ಕಟ್ಕೊಡ್ಬೇಕು ಅಂತ ಕೋರ್ಟ್ ಇಂದ ಆರ್ಡರ್ ಬಂದಿದೆ. ಅದನ್ನ ಕೊಡೋವರೆಗೂ ನೀವು ಅಂಗಡಿನ ಓಪನ್ ಮಾಡೋ ಹಾಗಿಲ್ಲ. ತಪ್ಪು ನಮ್ದಲ್ಲ ಸರ್, ಮನೆನೇ ಡೈನೋಸರ್ ಕಾಲದ್ದು ಸರ್. ಮನೆ ಒಳಗಡೆ ಇರೋ ಪೈಪ್ ಎಲ್ಲ ತುಕ್ಕಿ ಹಿಡಿದು ಗಬ್ಬೆದೋಗಿದೆ ಸರ್. ಆ ಹುಡುಗಿ ಒಬ್ಬಳನ್ನ ಬಿಟ್ರೆ ಮಿಕ್ಕಿದೆಲ್ಲ ಡ್ಯಾಮೇಜ್. ಕತ್ತೆಗಳ ಒಂದಲ್ಲ ಒಂದ್ ಕತ್ತೆ ಕೆಲಸ ಮಾಡ್ತಾನೆ ಇರ್ತೀರಾ. ನಿಮ್ಮನ್ನ ಕೋರ್ಟಲ್ಲಿ ವಿಚಾರಿಸ್ಕೊತೀನಿ. 30,000 ಇದೆ, ತಗೊಳ್ಳಿ. ಹೊಸ ಬಿಸ್ನೆಸ್ ಶುರು ಮಾಡಿ. ಬಾಸ್, ರಮ್ಯಾ ಇಲ್ಲಿದ್ದಾಳೆ. ಅವಳನ್ನ ಎತ್ತಾಕೊಂಡ್ ಬಾ. ನಾಳೆನೆ ಅವಳನ್ನ ಮದುವೆ ಮಾಡ್ಕೊಂಡ್ಬರ್ತೀನಿ. ಸ್ವಲ್ಪ ಫೋನ್ ಹಿಡ್ಕೋ, ಹಸುವಾಗ್ತಿದೆ, ಬಿಸ್ಕೆಟ್ ತಿನ್ ಮಾತಾಡ್ತೀನಿ. ಎಕ್ಸ್ಕ್ಯೂಸ್ ಮೀ, ನಾನು ಟಾಯ್ಲೆಟ್ಗೆ ಹೋಗಿ ಬರ್ತೀನಿ. ಏಯ್, ಬಿಸಾಕುವ ಬಿಸ್ಕೆಟ್ ನ ಹಾಳಾದ್ ಯಾವತ್ತೂ ತಿಂತಾನೆ ಇರ್ತೀಯಲ್ಲ. ಅಣ್ಣ, ನೀನ್ ನನಗ್ ಬೇಕಾದ್ರೂ ಬೈ, ಈ ಬಿಸ್ಕೆಟ್ಗೇನಾದ್ರೂ ನೀನ್ ಬೈದ್ಯೋ ನನಗ್ ಕಂಪ್ಲೀಟ್ ಮೂಡ್ ಆಫ್ ಆಗ್ಬಿಡುತ್ತೆ. ರಮ್ಯಾ ಸಿಕ್ಕಿದಾಳಂತೆ, ನೀನೇ ಫೋನಲ್ಲಿ ಮಾತಾಡ ತಗೋ. ರಮ್ಯಾನ? ಹಲೋ, ಹೇಳಿ ಬಾಸ್. ಇವತ್ತೇ ಅವಳನ್ನ ಒದ್ದು ಹೇಳ್ಕೊಂಡ್ ಬಾ. ಅಷ್ಟೇ. ಸರಿ. ಅಯ್ಯೋ ಅಣ್ಣ, ಆ ದುಡ್ಡನ್ನ ಕಿತ್ಕೋ, ಇಲ್ಲ ಅಂದ್ರೆ ನಮ್ ಬಿಸ್ನೆಸ್ ಮಟಾಶು. ಅವ್ನು ಬಿಡ್ಬೇಡಣ್ಣ, ದುಡ್ಡು ಹೋದ್ರೆ ನಮ್ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಿಡ್ಕೋ. ಯಾವ್ದೋ ಗಾಡಿ ಹೆಲ್ಪ್ ಕೇಳೋಣ. ಬಾ
ಕೂತ್ಕೊಳ್ಳಿ ಜಲ್ದಿ ಕೂತ್ಕೊಳ್ಳಿ ಮಾಡಿ ಸರ್ ಪ್ಲೀಸ್ ರೈಟ್ ಅವ್ರ ಹಿಂದೆನೆ ಹೋಗಿ ಜಲ್ದಿ ಬೇಗ ಬೇಗ ತಪ್ಪಿಸ್ಕೊಂಡು ಹೋಗ್ತೀಯ ಎಲ್ಲಿ ಹೋಗ್ತೀಯ ಬಿಡ್ತೀವ ನಿನ್ನ ಹೋಗಯ್ಯ ರೀ ಈ ಕಡೆ ಎಲ್ರಿ ಹೋಗ್ತಿದ್ದೀರಿ ರೀ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ ಯಾರು ನೀವು ಯಾರು ಇವರು ಸರ್ ಇಲ್ಲ ಇಲ್ಲ ಯಾರೀ ಮಿಲಿಟರಿ ಪೂಲನ್ ದೇವಿ ಇರ್ಬೇಕು. ಅವ್ಳು ಹೋಗ್ಬಿಟ್ಲು ಕಣ. ಇವ್ರು ಯಾರು ಮಾತಾಡ್ತಾರೆ ಸುಟ್ಟಾಕ್ಬಿಡ್ತೀನಿ ನಿಮ್ಮನ್ನ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಾಲದಿಂದ ನಾನು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದೀನಿ. 1942 ಆದ್ರೂ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ. ಇಂಗ್ಲಿಷ್ ಅವ್ರನ್ನ ಅಟ್ಟೋದ್ಬಿಟ್ಟು ನಮ್ಮವ್ರನ್ನ ಅಟ್ಟಿಸ್ಕೊಂಡು ಹೋಗ್ತೀರಾ? ಇದು ಪಾರ್ಟಿ 2003. ಆಯ್ತು, 60 ವರ್ಷ ಮುಂದೆ ಹೋದ್ರೆ ಅರದು ಮಸಾಲೆ ಮಾಡ್ಬಿಡ್ತೀನಿ. ಎದ್ದೇಳಿ ಎದ್ದೇಳಿ. ಗಾಂಧೀಜಿ ಜೈಲಲ್ಲಿದ್ದಾರೆ ಗೊತ್ತಾ? ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ 3 ಗಾಂಧಿಗಳಿಗೂ ನಮ್ಮವ್ರು ಟಿಕೆಟ್ ಕೊಟ್ಬಿಟ್ರಲ್ಲ, ಇನ್ಯಾರು ಇರೋದು ಜೈಲಲ್ಲಿ? ಕ್ವಿಟ್ ಇಂಡಿಯಾ ಚಳವಳಿ ಭಾಗವಹಿಸ್ತೀರಾ ಇಲ್ಲ ಕೆಳಗೆ ಹೇಳ್ತೀರಾ? ಆಗೋದಲ್ವಾ? ಏನು ಚಳುವಳಿ ಭಾಗವಹಿಸ್ತೀವಿ. ಹೇಳಿ. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ವಂದೇ ಮಾತರಂ ಹಾಡ್ತೀಯಾರು? ನಾನು ಅಲ್ಲ. AR ರೆಹಮಾನ್. ಹಾಡಿ. ಏ ಮಾತು ನೀವು ಜರ್ಮನಿಗೆ ಹೋಗ್ಬಿಡಿ. ಜರ್ಮನಿಗ? ಹೌದು, ಅಲ್ಲಿ ನಿಮ್ಗೆ ಹಿಟ್ಲರ್ ಸಿಗ್ತಾನೆ. ಹಿಟ್ಲರ? ಅವನ್ ನಿಮ್ಗೆ ಬಂದೂಕುಗಳು ಕೊಡ್ತಾನೆ. ಅದನ್ನ ತಗೊಂಡು ಜಪಾನ್ ಹೋಗ್ಬಿಡಿ. ಜಪಾನ್ಗ? ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಇದ್ದಾರೆ. ಇನ್ನೂ ಇದಾರಾ? ಹೌದು, ಅವ್ರಿಗೆ ಗಂಡ್ ಕೊಟ್ಬಿಟ್ಟು ವಾಪಸ್ ಬಂದ್ಬಿಡಿ. ಕಾಲಲ್ಲೇ ನಡ್ಕೊಂಡು ಹೋಗ್ಬೇಕು, ಕಾಲಲ್ಲೇ ನಡ್ಕೊಂಡು ಬಂದ್ಬಿಡ್ಬೇಕು. ಜಪಾನಿಗೆ ಕಾಲಲ್ಲೇ ಹೋಗ್ಬೇಕು, ಹೌದು. ಕೈಯಲ್ಲ ಗೊತ್ತಾಯ್ತಲ್ಲ ಲೂಸು. ಓಕೆ. ನಿಮ್ಮೊಬ್ಬರಿಗೆ ಎಲ್ಲ ಅರ್ಥ ಆಗೋದು. ಶಬಾಷ್. ಶಭಾಷ್ ಚಂದ್ರ ಬೋಸ್. ಸ್ವದೇಶಿ ಚಳವಳಿ ನಡೀತಾ ಇದೆ. ನಾವೆಲ್ಲ ಸ್ವದೇಶಿ ವಸ್ತ್ರಗಳು ಉಪಯೋಗಿಸಬೇಕು, ವಿದೇಶಿ ವಸ್ತ್ರಗಳು ಉಪಯೋಗಿಸಬಾರದು. ಬಿಚ್ಚಿ. ಬಿಚ್ಚಿ. ಆಗೋದಲ್ವಾ? ಏನು? ಬಿಚ್ಚಿ. ಹೇಳಿ. ಹೋಗು ಹೋಗು. ಇಂಡಿಯಾ ಬಿಟ್ಟು ಹೋಗು. ವಿದೇಶಿಯರಿಗೆ, ಆಂಗ್ಲರಿಗೆ, ವಿದೇಶಿಯರಿಗೆ, ಧಿಕ್ಕಾರ. ಆಂಗ್ಲರಿಗೆ, ಧಿಕ್ಕಾರ. ವಿದೇಶಿಯರಿಗೆ. ಅಯ್ಯೋ ಇದು ಸ್ವದೇಶಿದು. ಹೌದಾ? ಹೌದು, ಇದೆಲ್ಲ ಸ್ವದೇಶಿ. ಗಾಂಧಿ ಕೊಡಿ ಚಕ್ರದಲ್ಲಿ ನಾವೇ ನೇಯ್ದಿದ್ದು. ಹಾಗಿದ್ರೆ ಇರ್ಲಿ, ಅಯ್ಯೋ ಬದುಕ್ತೆ ಬಡ್ಜೀವ. ಬನ್ನಿ. ಬದುಕೊಂಡ್ವಿ ಕಣ. ಇದೇನಾದ್ರೂ ನೈಲಾಂಡ್ ಆಗಿದ್ದೀರಾ ಎಲ್ಲ ಉಳಿದು ರೋಸ್ಟ್ ಮಾಡ್ತೀರಿ? ಮಾರ್ಚ್ ಪಾಸ್ ಮಾಡಿ. ಇದೊಂದು ಬಾಕಿ ಇತ್ತು. About our left, left, right, right, left, right. About on left, right, left, right, left, right, left. About on right, right, left, right. About on left. ದೇಶದ್ರೋಹಿಗಳ, ದೇಶದ್ರೋಹಿಗಳ. ಸುತ್ತಾಕ್ಬಿಡ್ತೀನಿ. ವಿದೇಶಿ ಚಟಿ ಬಿಡೋದಿಲ್ಲ ನಾನು, ಬಿಡೋದಿಲ್ಲ. ನಾವು ರಕ್ಷಣೆ ಕೊಡಿ ಸರ್. ಇವಾಗ ಬಂದ್ಬಿಟ್ಲು ಸರ್. ಅವಳಿಗೆ ನನ್ನ ಚಡ್ಡಿ ಮೇಲೆ ಕಂಡು ಸರ್. ಕಬಡ್ಡಿ ಸರ್. ಬಂದ್ಬಿಟ್ಲು ಸರ್. ಬಂದು ಸರ್. ಬಿಡ್ತೀನಿ. ಎಲ್ಲಿ ವಿದೇಶಿ ಚಟಿ? ಎಲ್ಲಿ? ಬಿಚ್ಚು, ಬಿಚ್ಚು, ಬಿಚ್ಚು. ಆಹಾ, ವಿದೇಶಿ ವಸ್ತ್ರ, ವಿದೇಶಿ ವಸ್ತ್ರ ಬೇಡ ನಮ್ಗೆ, ಸ್ವದೇಶಿ ವಸ್ತ್ರ ಬೇಕು. ಅಯ್ಯಯ್ಯೋ. ಹೊಸ ಲುಂಗಿ. ಅಯ್ಯೋ ಹೊಸ ಲುಂಗಿ. ಬಹಳ ಮುಖ್ಯ. ಹೊಸ ಲುಂಗಿನ ಹಳೆ ಲುಂಗಿನ ಯಾರು ಕೇಳಿದ್ರು? ಇಳ್ಸ ಕೆಳಗಡೆ ಓಪನ್ ಶೋ ಎಲ್ಲ ಫ್ರೀ ಆಗಿ ನೋಡ್ತಾರೆ. ನೋಡಲ್ಲಿ ರಾಣಿ. ಸರ್, ಎಸ್, ಶಿ ಇಸ್ ಮೈ ವೈಫ್. ಮತ್ತೆ ಸುಭಾಷ್ ಚಂದ್ರ ಬೋಸ್? ನಿಮ್ಮ ಅದೃಷ್ಟ ಚೆನ್ನಾಗಿತ್ತು. ಅವಳು ಒಂದೊಂದ್ಸಾರಿ ಕಿತ್ತೂರು ಚೆನ್ನಮ್ಮ ಆಗ್ಬಿಡ್ತಾಳೆ, ಒನಕೆ ಓಬವ್ವ ಆಗ್ಬಿಡ್ತಾಳೆ. ಆಗ ಒನಕೆ ತಗೊಂಡೇ ಬಡಿತಾಳೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಲೆಗೆ ಪೆಟ್ಟು ಬಿದ್ದಾಗ ಹಾಗಾಡ್ತಾಳಷ್ಟೇ. ನನ್ನ ಹೆಂಡತಿ ಎಲ್ರ ಹಾಗೆ ನಾರ್ಮಲ್ ಆಗೇ ಇದ್ದಾಳೆ. ಬಹಳ ವರ್ಷಗಳ ನಂತರ ಗರ್ಭಿಣಿ ಆದ್ಲು. ಅವಳಿಗೆ 5ನೇ ತಿಂಗಳು ತುಂಬಿದಾಗ ಆನಂದಕ್ಕೆ ಪಾರವೇ ಇರಲಿಲ್ಲ. ತನಗೊಬ್ಬ ದೇಶ ಕಾಯೋ ವೀರ ಹುಟ್ಲಿ ಅಂತ
ಆ ದೇವ್ರ ಹತ್ರ ಯಾವಾಗ್ಲೂ ಬೇಡ್ಕೊತಾ ಇದ್ಲು. ತಾನ್ ತಾಯಿಯಾಗೋ ಸಂತೋಷದಲ್ಲಿ ಕುಣಿದಾಡ್ಬಿಟ್ಲು. ಸರ್, ಗರ್ಭಿಣಿ ಹೆಂಗಸರು ಕುಣಿಬಾರ್ದಲ್ವಾ ಸರ್? ಬಹುಶಃ ಅದೇ ಕಾರಣ ಇರಬಹುದು. ಬಾಣಂತಿ ಸನ್ನಿ ಅಂತಾರಲ್ಲ ಅದು. ಅಲ್ಲಿಂದ ಅವಳ ತಲೆ ಬರೀ ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಇತ್ತು. ತಲೆಗೆ ಪೆಟ್ಟು ಬಿದ್ದಾಗ ವೈಲ್ಡ್ ಆಗ್ತಾಳೆ, ಮತ್ತೊಂದ್ಸರಿ ಪೆಟ್ಟು ಬಿದ್ದಾಗ ಮೈಲ್ಡ್ ಆಗ್ತಾಳೆ. ಪಾಪ ಪಾಪ. ಅಯ್ಯೋ, ಅದಾಗಿಲ್ಲ ಅಂತಾನೆ ಅವ್ರಿಗೆ ಚಿಂತೆ. ಸುಮ್ಮನೆ ಕೂತ್ಕೊಳ್ಳ. ರೀ ಉರ್ಮಿ ಬಾ. ಆರ್ತಿ ತಗೊಳ್ಳಿ. ನೀವೆಲ್ಲ ಯಾರು? ಸಲಾಂ ಸಲಾಂ. ಅರಬಿಂದ ಬಂದ್ರ ನೀವು? ಅಲ್ಲ, ದುಬೈ. ಮುಚ್ಚಬಾಯಿ, ನಾವ್ ಇಲ್ಲಿಯವರೇ, ದೇವರನ್ನ ಇಂಡಿಯನ್ಸ್. ಇವರೆಲ್ಲ ನನ್ನ ಸ್ನೇಹಿತರು. ಓ, ಆರ್ತಿ ತಗೊಳ್ಳಿ. ಪ್ರಸಾದ. ಕಾಫಿ? ಕಾಫಿ ಎಲ್ಲ ವಿದೇಶಿಯವ್ರು ಕುಡಿಯೋದು, ನಾವು ಇಂಡಿಯನ್ಸ್ ಓನ್ಲಿ ಮಜ್ಜಿಗೆ. ಅಯ್ಯಯ್ಯೋ, ಇದು ನಮ್ಮ ಮನೆ ಕಾಫಿ, ಸ್ಪೆಷಲ್ ಫಿಲ್ಟರ್ ಕಾಫಿ. ಉರ್ಮಿ, ಕಾಫಿ ಯಾಕೆ? ಇವರೆಲ್ಲ ಇಲ್ಲೇ ಊಟ ಮಾಡ್ತಾರೆ, ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ತಾರೆ. ಹೌದು ಹೌದು. ನೀವು ಸ್ವಲ್ಪ ತಗೊಳ್ಳಿ. ತಗೊಂಡಲ್ಲ? ಅಯ್ಯೋ, ಇನ್ನು ಸ್ವಲ್ಪ, ಇನ್ನು ಸ್ವಲ್ಪ. ಅಯ್ಯೋ ಅಯ್ಯೋ ಅಯ್ಯೋ, ನಿಧಾನ ನಿಧಾನ. ನೀರು ಕುಡಿ. ನಿಧಾನ ನಿಧಾನ. ಬೇಗ ಬೇಗ ತಿನ್ನಲ್ಲ, ಅದಕ್ಕೆ ನತ್ತತ್ ಬಿಡ್ತು. ನಿಧಾನವಾಗಿ ತಿನ್ನಪ್ಪ, ಏನು ಅವಸರ ಪಡಬೇಡ. ಒಳ್ಳೆ ದೇವ್ರ ಎಂತ ಕ್ರೂರಿ, ಇಂಥವ್ರಿಗೆ ಅಂತ ಶಿಕ್ಷಣ. ತುಂಬಾ ದಿನ ಆಗಿತ್ತು ಈ ತರ ತಿಂದು. ಅಯ್ಯೋ ಪಾಪ. ತಗೋ ತಿನ್ನಪ್ಪ. ನೀವೆಲ್ಲ ಯಾವಾಗ ಬೇಕಾದ್ರೂ ಮನೆಗ್ ಬರ್ಬೋದು, ಊಟ ಮಾಡ್ಬೋದು. ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ, ಏನ್ ಸಹಾಯ ಬೇಕಾದ್ರೂ ಕೇಳಿ. ಹೌದು, ನೀವೆಲ್ಲ ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾವು ಸರ್ಕಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಮ್ ಬ್ಯಾಡ್ ಲಕ್ಕೋ ಕಂಪ್ನಿ ಕ್ಲೋಸ್ ಆಗೋಯ್ತು. ಅಯ್ಯೋ, ಸರಿ, ಹಂಗೆ ನಾವು ನಲ್ಲಿ ಕೆಲಸ, ಮ್ಯೂಸಿಕ್ ಗೀಸಿಕ್ ನಡೀತಾ ಇದೆ. ಮ್ಯೂಸಿಕ್? ಹೌದಾ? ಅಯ್ಯಯ್ಯೋ, ಮ್ಯೂಸಿಕ್ ಅಂದ್ರೆ ನನಗೆ ತುಂಬಾ ಇಷ್ಟ ರೀ. ನನ್ ಫೇವರೇಟ್ ಸಾಂಗ್ ಯಾವ್ದು ಗೊತ್ತಾ? ಒಂದೇ ಮಾತ್ರಮ್ಮ. ಅದಲ್ಲ ರೀ, ಹೇಳಿ. ಫೇವರೇಟ್ ಹಾಡು? ಅಯ್ಯೋ, ಬಾರೆ ರಾಜಕುಮಾರಿ ಹೋಗೋಣ ಜಂಬೂ ಸವಾರಿ, ನಮ್ಮ ಹಳೆಯ ಸ್ಕೂಟರಲ್ಲಿ ಬಾರೆ ರಾಜಕುಮಾರ. ಅಯ್ಯೋ. हाँ सलाम अबू भाई, हम नकुल बोल रहे हैं इंडिया से। भाई हमारे पूरे प्लान सक्सेस हो गए भाई। उस मंदिर को भी हमने बम से उड़ा दिया है भाई। हम तो पार्लियामेंट तक पहुंच चुके हैं, आप फिक्र मत कीजिए। और भाई वो जो पैसा आपने भेजा था ना, हमने पूरे पार्टी वालों को दे दिया है। हाँ भाई, हमारा जो नेक्स्ट बम उड़ेगा ना बेंगलुरु में। हाँ, वालेकुम सलाम भाई, वालेकुम सलाम। ಈ ಪ್ರಕಾಶ ಬೇರೆ ದುಡ್ಡು ಕೊಡ್ತಾ ಇಲ್ಲ, ಇವನ್ ಬೇರೆ ಅವಾಗ ಅವಾಗ ಫೋನ್ ಮಾಡ್ತಾನೆ. ಏನು ರಮ್ಯಾ ಸಿಕ್ಕುದ್ಲೇನಾ? ಇನ್ನೂ ಇಲ್ಲ ಬಾಸ್, 3 ದಿವಸ ಟೈಮ್ ಕೊಡಿ, ಹುಡುಕ್ಬಿಡ್ತೀವಿ. ಫೋಟೋ ಹಿಡ್ಕೊಳ್ಳ. ಮಗನೇ ಬರೇಲಿ. ರಮ್ಯಾ ಆಕಾಶದಲ್ಲಿ ಪಾತಾಳದಲ್ಲಿ ಹೋಗು. ನಾನು ರಮ್ಮಿ ವಾಯ್ಸ್ ತರ ಇದೆಯಲ್ಲ, ನಿಲ್ಸಿ. ಗುಡ್ ಮಾರ್ನಿಂಗ್. ಏನಿದು ಗಲಾಟೆ? ಏನಿಲ್ಲ ಮೇಡಮ್, ಇವರೆಲ್ಲ ಸೇರ್ಕೊಂಡು ಇವ್ರ ಮನೆದು 1 ಲಕ್ಷ ರೂಪಾಯಿ ಪ್ರಾಪರ್ಟಿ ಲಾಸ್ ಮಾಡಿದ್ದಾರೆ. ಅದನ್ನ ಸೆಟ್ಲ್ ಮಾಡೋವರೆಗೂ ಈ ಅಂಗಡಿನ ಓಪನ್ ಮಾಡಬಾರ್ದು ಅಂತ ಕೋರ್ಟ್ ಆರ್ಡರ್ ಇದೆ. ಅಂಗಡಿನ ಬಿಟ್ಕೊಡಕ್ ಕೇಳಿ, ಕೆಲಸ ಮಾಡಿ ಹೇಗಾರು ತೀರ್ಸ್ಬಿಡ್ತೀವಿ. 1 ಮಿನಿಟ್ ಸರ್. ತಗೊಳ್ಳಿ. ನೀವ್ ಯಾಕಿದಲ್ಲ? ನಾವು ನೋ ಪ್ರಾಬ್ಲಮ್, ನಿಮ್ಮ ಮರ್ಯಾದೆ ಮುಖ್ಯ. ತಗೊಳ್ಳಿ ಸರ್. ಇನ್ನು ಬೇಕಾ? ಮೇಡಮ್ ಮೇಡಮ್, ಇರ್ಲಿ ಮೇಡಮ್, ಇದೇ 1 ಲಕ್ಷ ರೂಪಾಯಿ ಬಾಳತ್ತೆ. ಭರತ್ ಸರ್, ಇವ್ರದ್ದು ಕೀಸ್ ಹ್ಯಾಂಡ್ ಓವರ್ ಮಾಡು. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಸರ್. ನಾವಿನ್ ಬರ್ತೀವಿ. ಸರ್, ಇನ್ನೊಂದು ವಿಷಯ, ಈ ನನ್ನ ಮಗ ನಮ್ಮ ಹುಡುಗಿ ಮೇಲೆ ಕಣ್ಣಾಕ್ಬಾರ್ದು. ಅದೆಲ್ಲ ಸಪರೇಟ್ ಕೇಸು, ಅದನ್ನ ಆಮೇಲೆ ವಿಚಾರಿಸ್ಕೊತೀನಿ. ನಡಿಯ ನೀನು. ನಮಸ್ಕಾರ ಮೇಡಮ್. ಬರ್ತೀವಿ ಮೇಡಮ್. ಕೀ ತಗೊಳ್ಳಿ. ನೀವ್ ಯಾಕೆ ಕೊಡಕ್ ಹೋದ್ರಿ? ಏನ್ ಪರವಾಗಿಲ್ಲ, ಮೊದಲು ಅಂಗಡಿ ತೆಗಿರಿ, ಬಿಸಿನೆಸ್ ಶುರು ಮಾಡಿ. ಬೇಡ ಬೇಡ ಕೂತ್ಕೊಳ್ಳಕ್ಕ? ಬೇಡ ನನ್ನಿ. ಪ್ಲೀಸ್ ಕೂತ್ಕೊಳ್ಳಕ್ಕ. ಬೇಡ, ಯಾಕೋ ಬಾಂಬ್ ಇದೆಯೇನೋ? ಇಲ್ಲ, ಗಲೀಜಿದೆ. ಯಾಕೆ ಫಾರ್ಮಾಲಿಟೀಸ್ ಎಲ್ಲ? ಗೌರವನ. ಸರಿಯಾದ ಸಮಯಕ್ಕೆ ನಮ್ ಪಾಲಕ್ ದೇವ್ರ ತರ ಬಂದ್ರು. ಅಯ್ಯೋ, ಏನ್ ನಾನಿ, ಯಾಕೆ ಕಣ್ಣಲ್ಲಿ ನೀರು? ನಿಮ್ ಋಣ ಹ್ಯಾಕ್ ತೀರ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಕ್ಕ. ಯಾವ ಜನ್ಮದ ಸಂಬಂಧನೋ ಏನೋ, ನಿಮ್ ಬಳೆ ಕೊಟ್ಟು ನಮ್ ಮಾನ ಕಾಪಾಡಿದ್ರಿ. ನಾವ್ ಹೇಗಾದ್ರೂ ಮಾಡಿ ದುಡ್ದು ನಿಮ್ ಬಳೆ ವಾಪಸ್ ತಂದ್ಕೊಡ್ತೀವಕ್ಕ. ಎಲ್ಲ ಬರುತ್ತೆ, ದೇವ್ರು ಯಾವತ್ತೂ ಒಳ್ಳೆಯವರನ್ನ ಕೈ ಬಿಡೋದಿಲ್ಲ. ಹಾಯ್ ಹಾಯ್. ಓಹೋ, ಬೇಕ್ರಿ ಬಂತ. ಯಾರಿ ಹುಡುಗಿ?
ನಿನ್ ಹೆಸರೇನಮ್ಮ? ಕಪಿ ಕಾಪಿನ? ಕಪಿಲ. ಕಾಪಿಲಾನ? ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ಮಾ. ಇದು ಯಾರು? ಏನು ಬಂದ್ ತಂದಿದ್ಯಾ ಇಲ್ಲ ಮಗುಗೆ? ನಾನಿ, ಇವತ್ತು ನಂದಿನಿ ಬರ್ತ್ಡೇ ಅಲ್ಲ, ಅದಕ್ಕೆ ಕೇಕ್ ತಂದಿದ್ದೀನಿ. ಅಯ್ಯೋ ಜಾಣ ಮರಿ. ನಂದು ನಿಂದಲ್ಲ ಕಣೋ, ನಂದು ಇದು. ಸುಮ್ಕಿರಲ್ಲ. ನಂದು ನಿಂದು ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಟು ಯು. ಯಾರದು ನಂದು? ನಂದು ಸುಮ್ಕಿರ. ಎಲ್ಲಿದ್ದಾಳೆ? ಹಾಸ್ಟೆಲ್ ಇದ್ದಾಳೆ. ಏನಾಯ್ತು? ಅವಳು ಅಲ್ಲಿದ್ದಾಳೆ, ನಾನು ಇಲ್ಲಿದ್ದೀನಿ. ಅಲ್ಲೊಬ್ಳು ಮಧ್ಯದಲ್ಲಿ ವಿಲ್ಲನ್ ಇದ್ದಾಳೆ. ಅವಳನ್ನ ಹೊರಗಡೆ ಬಿಡ್ತಾ ಇಲ್ಲ, ನನ್ನ ಒಳಗಡೆ ಬಿಡ್ತಾ ಇಲ್ಲ. ಯಾಕೆ? ನಮ್ಮಿಬ್ಬರ ಮಧ್ಯೆ ದೊಡ್ಡ ವಿಲ್ಲನ್ ಆಗ್ಬಿಡ್ತಾಳೆ ಅವಳು. ಯಾರವಳು? ಲೇಡಿ ವಾರ್ಡನ್. ಅಯ್ಯೋ, ಯಾವಾಗ್ಲೂ ಲವ್ ಅಂದ್ರೆ ವಿಲ್ಲನ್ಸ್ ಇರ್ತಾರೆ. ನನಗೂ ಹಾಗೆ ಆಯ್ತು. ಯೋಚನೆ ಮಾಡ್ಬೇಡಿ, ವಿಲ್ಲನ್ ಗೆದ್ ಬಿಟ್ಟು ಲವ್ ಮಾಡ್ಬೇಕು, ಅದೇ ರಿಯಲ್ ಲವ್. ನಾವೆಲ್ಲ ಅಲ್ಲಿ ಹೋಗೋಣ, ದಾರೆ ಕರ್ಕೊಂಡು ಹೋಗ್ತೀನಿ. ಇಲ್ಲೇ ನಿಂತಿದ್ದಾಳೆ ಇವಳು. ನಮಸ್ಕಾರ ನಮಸ್ಕಾರ. ಸಾರಿ. ನಂದಿನಿ ಎಲ್ಲ ಕಾಣಿಸ್ತಾ ಒಂದ್ ಸ್ವಲ್ಪ ದಾರಿ ತೋರಿಸಿ ಬನ್ನಿ. ಕರ್ಕೊಂಡೋಗಿ ಇಲ್ಲಿದ್ದಾಳೆ. ಆಹಾ, ಸೂಪರ್ ಆಗಿದೆ. ಆದ್ರೆ ನನಗೆ ಚೆನ್ನಾಗಿ ಕಾಣೋದಿಲ್ಲಮ್ಮ. ಬಾಮಾ ಬಾಮಾ. ನಾವು ಲಕ್ಕಿ ಅಪ್ಪ, ಲಕ್ಕಿ ಲಕ್ಕಿ. ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿಗೆ ಕಾಣಿಸದ ರಂಗಿಲ್ಲ, ಪ್ರೀತಿಗೆ ಭಯ ಭೀತಿ ಬೇಕಿಲ್ಲ ಬೇಕಿಲ್ಲ. ಲಕ್ಕಿ ಲಕ್ಕಿ ಲಕ್ಕಿ, ಚಿಕ್ಕ 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 ಲಕ್ಕಿ, ಲವ್ ಮಾಡ್ದೋನೆ ಲಕ್ಕಿ, ಚಿಕ್ಕ 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 ಲಕ್ಕಿ, ಲವ್ ಮಾಡ್ದೋನೆ ಲಕ್ಕಿ. ಸುಳ್ಳು ಹೇಳಿ ಮದುವೆ ಆಗಂತಾರೆ, ಒಂದೇ ಒಂದ್ ಸತ್ಯ ಹೇಳಿ ಪ್ರೀತಿ ಮಾಡೋಣ. ಒಂಚೂರು ಪ್ರೀತಿಲೇ ಉಸಿರಾಡ್ಬೋದಂತಾರೆ, ಒಂದು ಬಂಡಿ ಪ್ರೀತಿ ಇದೆ ಹಂಚ್ಕೊಂಡ್ ಬಾಡೋಣ. ನಗ್ತಿದ್ರೆ ನಾವು, ಅವ್ರೇನೋ ನಾವು, ಮುತ್ತಿದ್ರೆ ಇಲ್ಲಿ ನಲ್ತಾರೆ ಅಲ್ಲಿ. ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿಗೆ ಕಾಣಿಸದ ರಂಗಿಲ್ಲ, ಪ್ರೀತಿಗೆ ಭಯ ಭೀತಿ ಬೇಕಿಲ್ಲ ಬೇಕಿಲ್ಲ. ಲಕ್ಕಿ ಲಕ್ಕಿ ಲಕ್ಕಿ, ಚಿಕ್ಕ 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 ಲಕ್ಕಿ, ಲವ್ ಮಾಡ್ದೋನೆ ಲಕ್ಕಿ, ಚಿಕ್ಕ 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 ಲಕ್ಕಿ, ಲವ್ ಪಡ್ದೋನೆ ಲಕ್ಕಿ. ಉಪವಾಸ ವನವಾಸ ಪ್ರೀತಿಲಿ ಮಾಮೂಲಿ, ಬೇಡ ಅಂದಷ್ಟು ಜಾಸ್ತಿ ಇದರ ಖಯಾಲಿ. ತರ್ಲೆ ತಮಾಷೆಗೆ ಕದ್ ಕದ್ದು ಸೇರೋಣ, ಮಿತಿ ಮೀರಿ ಬಂತು ಅಂದ್ರೆ ಮೀಸೆ ತಿರುಗೋಣ. ಕಾಡ್ದೋರ್ಗೂ ಗೊತ್ತು ಇದ್ರೊಳಗಿನ ಮತ್ತು ಅದರಿಂದೆ ನಮ್ಗೆ ಕಾಟ ಊರ್ ಹೊತ್ತು, ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿಗೆ ಗಾಣಿ
ಬೇಕಿಲ್ಲ ಬೇಕಿಲ್ಲ. ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿಗೆ ಕಾಣಿಸದ ರಂಗಿಲ್ಲ, ಪ್ರೀತಿಗೆ ಭಯ ಭೀತಿ ಬೇಕಿಲ್ಲ ಬೇಕಿಲ್ಲ. ಪ್ರೀತಿಗೆ ಕಣ್ಣಿಲ್ಲ, ನನ್ನ ಪ್ರೀತಿಗೆ ಒಂದ್ ಕಣ್ಣಿಲ್ಲ. ಏಯ್ ನೀರ್ ಸುರಿತಾ ಇದೆ, ಟ್ಯಾಂಕ್ ಖಾಲಿ ಯಾಕೆ ಮುಂಚೆ ಕ್ಲೋಸ್ ಮಾಡು. ನೀನ್ ಒಳಗೋಗಿ ವಾಲ್ವ್ ಓಪನ್ ಮಾಡ. ಬಾರ ಈಚೆ ಹೇಳಲ್ಲ ದುಡ್ಕೊಂಡು ತಪ್ಪಿಸ್ಕೊಂಡು ಹೋಗ್ತೀಯ, ತಪ್ಪಿಸ್ಕೊಂಡು ಹೋಗ್ತೀನಲ್ಲ ಇವತ್ತು ಎತ್ತ ದುಡ್ಡು ನೋಡೋಣ. ನಮ್ ಜೊತೆ ಫ್ರೆಂಡ್ಶಿಪ್ ಬೇರೆ ಬಿಸ್ನೆಸ್ ಬೇರೆ. ಈ ನರ್ಸುನಂದ್ರೆ ಎಷ್ಟು ಕೊಡಿದ್ಯಾ ನೀನು? ಪ್ರಾಣ ಕೊಡ್ತೀಯಾ ಇಲ್ಲ ಹಣ ಕೊಡ್ತೀಯಾ? ಎರಡರಲ್ಲಿ ನೀನೇ ಡಿಸೈಡ್ ಮಾಡು. ಬಿಸ್ಕೆಟ್ ಕೊಡ. ಏನೋ ಮುಖ ನೋಡ್ತೀಯ? ಹತ್ತು ಗಾಡಿ ಮಕ್ಕಳ ಸುತ್ತಕಲ್ ಚಚ್ಚಾಕ್ಬಿಡ್ತೀನಿ. ಪ್ರಕಾಶ್ ಸರ್, ಅವ್ರು ಯಾಕೆ ಸರ್ ನಿಮ್ಮನ್ನು ಹೊಡೆದ್ರು? ನಾನು ಅವ್ರ ಹತ್ರ ತುಂಬಾ ಸಾಲ ಮಾಡ್ಬಿಟ್ಟಿದ್ದೆ. ಅಯ್ಯೋ, ಅಂತವ್ರ ಹತ್ರ ಯಾಕೆ ಸರ್ ಸಾಲ ಮಾಡ್ತೀರಾ? ಅಣ್ಣ ತಗೊಳ್ಳೋಣ. ನಾನು ಯಾತಕ್ಕೆ ಸಾಲ ಮಾಡಿದೆ ಅಂತಂದ್ರೆ, ನಾನು ಅವತ್ತೇ ನಿಮಗೆಲ್ಲ ಹೇಳ್ದ ಹಾಗೆ ನನ್ನ ಹೆಂಡತಿ ಆರೋಗ್ಯ ಸುಧಾರಿಸೋಕೆ ನಾನು ಫಾರಿನ್ನಿಂದ ಬಹಳಷ್ಟು ಔಷಧಿಗಳನ್ನ ತರಿಸ್ಬೇಕಾಯ್ತು. ಅವಳು ಚಿಂತೆಯಲ್ಲೇ ನಮ್ಮ ಬಿಸ್ನೆಸ್ ಕಡೆ ಗಮನ ಹರಿಸೋಕೆ ಆಗ್ಲಿಲ್ಲ. ಹಾಗಾಗಿ ನನಗೆ ಬಿಸ್ನೆಸ್ನಲ್ಲಿ ತುಂಬಾ ಲಾಸ್ ಆಗೋಯ್ತು. ಅವಳನ್ನ ಅಮೆರಿಕ ಕರ್ಕೊಂಡು ಹೋಗಿ ಆಪರೇಷನ್ ಮಾಡಿಸೋವರೆಗೂ ಅವಳು ಸರಿ ಹೋಗಲ್ಲ. ಅಯ್ಯೋ ಪಾಪ. ಎಷ್ಟು ಸಾಲ ಅಂತ ಹೇಳಿ ಸರ್, ನಾವು ತೀರಿಸ್ತೀವಿ. 3 ಕೋಟಿ. 3 ಕೋಟಿ ಅಂದ್ರೆ ಎಷ್ಟು ಸೊನ್ನೆ ಇರ್ತಾನೆ ಅದ್ರೊಳಗೆ? ಎಷ್ಟು ಸೊನ್ನೆ ಅಂತ ಹೇಳೋದು? ನಮ್ಮ ಜೀವನನೇ ಸೊನ್ನೆ ಆಗಿದೆ. ನಿಮಗೆ ಸಹಾಯ ಮಾಡಕ್ ಯಾರೂ ಇಲ್ವಾ ಸರ್? ಇದಾರೆ. ಯಾರು ಸರ್? ಅವಳ ತಂದೆ ಕೋಟ್ಯಾಧಿಪತಿ ವಿಜಯ್ ಪಾಲ್ ಅಂತ. ಮತ್ತ ಅವ್ರ ಹತ್ರನೇ ಕೇಳೋದಲ್ಲ ಸರ್? ಅವ್ರಲ್ದೆ ಇನ್ಯಾರು ಹೆಲ್ಪ್ ಮಾಡ್ಬೇಕು? ಹೌದೌದು. ಇಲ್ಲ, ಅವ್ರು ಖಂಡಿತ ಸಹಾಯ ಮಾಡೋದಿಲ್ಲ. ಅವ್ರ ಅಪ್ಪನ ಇಷ್ಟಕ್ಕೆ ವಿರುದ್ಧವಾಗಿ ನಾವಿಬ್ರು ಲವ್ ಮಾಡಿ ಮದ್ವೆ ಆದ್ವಿ. ನಿನಗೆ ಎಷ್ಟು ಬೇಕಾದ್ರೂ ಹಣ ಕೊಡ್ತೀನಿ, ನನ್ನ ಮಗಳನ್ನ ಮರ್ತು ಬಿಡು ಅಂತ ಹೇಳಿದ್ರು. ನಾನು ಅದಕ್ಕೆ ಒಪ್ಲಿಲ್ಲ. ಈಗ ಡಾಕ್ಟರ್ ಬೇರೆ ಅವಳ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ದಾರೆ. ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವಳು ಬದುಕೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕಾಗಿ ನೀವೊಂದು ಸಣ್ಣ ನಾಟಕ ಆಡ್ಬೇಕು ಸರ್. ಅಕ್ಕನ ಕಾಯಿಲೆ ವಾಸಿ ಆಗ್ಬೇಕು, ನಿಮ್ಮ ಕಷ್ಟನೂ ದೂರ ಆಗ್ಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿ ಸರ್. ಹೇಳಿ ಸರ್. ಏನ್ ಬೇಕಾದ್ರೂ ಮಾಡ್ತೀವಿ ಸರ್. ನನ್ನ ಹೆಂಡತಿನ ಕಿಡ್ನಾಪ್ ಮಾಡ್ಬೇಕು. ನಮ್ಮ ಅಕ್ಕನ ನಾವೇ ಕಿಡ್ನಾಪ್ ಮಾಡೋದ? ಎಲ್ಲಾದ್ರೂ ಉಂಟ ಏನ್ ಸರ್ ನೀವು? ಕಿಡ್ನಾಪ್ ಅಂದ್ರೆ ಒಂದು ಸಣ್ಣ ನಾಟಕ ಅಷ್ಟೇ. ತನ್ನ ಮಗಳು ತೊಂದರೆಲಿದ್ದಾಳೆ ಅಂತ ಗೊತ್ತಾದ್ರೆ ಅವ್ರಪ್ಪ ಎಷ್ಟು ಕೋಟಿ ಹಣ ಬೇಕಾದ್ರೂ ಕೊಡ್ತಾರೆ. ಮಗಳು ಅಂದ್ರೆ ಪ್ರಾಣ ಅವ್ರಿಗೆ. ಅದರಿಂದ ನಿಮ್ಮ ಅಕ್ಕನಿಗೆ ಆಪರೇಷನ್ ಮಾಡಿಸಿದ್ರೆ ಅವಳು ಜೀವನದಲ್ಲಿ ಸುಧಾರಣೆ ಕಾಣಬಹುದು. ನನಗೂ ನೆಮ್ಮದಿ ಸಿಗುತ್ತೆ. ನಾನು ಜೀವನದಲ್ಲಿ ಹೊಸ ದಾರಿ ಕಾಣ್ತೀನಿ. ನೀವು ನನಗೆ ಸಹಾಯ ಮಾಡಿದ್ರೆ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ಹಾಗಾದ್ರೆ ನಮ್ಮಿಬ್ಬರಿಗೂ ನೀವು ಸ್ವಲ್ಪ ವಿಷ ಕೊಟ್ಬಿಡಿ. ಹಾಗಲ್ಲ ಸರ್, ಒಂದು ಒಳ್ಳೆ ಸಂಸಾರಕ್ಕೆ ಹೆಲ್ಪ್ ಮಾಡೋದು ತಪ್ಪಲ್ಲ ಕಣ. ಹೌದು ಕಣ, ಅವ್ರ ಮನೆ ಉಪ್ಪು ತಿಂದಿದೀವಿ, ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೋ? ಅವ್ರು ಚಿನ್ನದ ಬಳೆನೆಲ್ಲ ಕೊಟ್ರು, ಅವ್ರ ಪ್ರಾಣಕ್ಕೆ ಅಪಾಯ ಅಂದ್ರೆ ನಾವು ಉಳಿಸ್ಲೇಬೇಕು. ಅಲ್ಲಿ ತನಕ ಬೋರ್ಡ್ ನ ಉಲ್ಟಾ ಇಟ್ಕೋ ಸರ್. ನಾವು ಕಿಡ್ನಾಪ್ ಮಾಡ್ತೀವಿ ಸರ್. ಎಸ್ ಸರ್, ಪ್ರಾಮಿಸ್. ನಿಮ್ಗೆ ಒಳ್ಳೇದಾಗುತ್ತಂದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ ಸರ್. ಎಸ್ ಸರ್, ಖಂಡಿತ ಮಾಡ್ತೀವಿ ಸರ್. ಅಕ್ಕನ ಅನ್ನದ್ರೂಣ ತೀರ್ಸ್ಲೇಬೇಕು ಕಣ. ಆಪರೇಷನ್ ಆಗ್ಲೇಬೇಕು. ನಮ್ಮ ಹಾನೆಸ್ಟಿ ಬೋರ್ಡ್ ಅಲ್ಲಿರೋ ಅಕ್ಷರ ಎಲ್ಲ ಉದ್ರೋಯ್ತು. ಈ ಖಾಲಿ ಬೋರ್ಡ್ ನ ಬಿಸಾಕ್ಬಿಟ್ಟು ಒಪ್ಕೊಂಡೇ ಬಿಡೋಣ ಕಣ. ಆದ್ರೂ ನಮ್ಗೆ ಆ ಕಸಬ್ ಗೊತ್ತಿರ್ಬೇಕಲ್ಲ. ಎಲ್ಲ ತಿಳ್ಕೊಂಡ ಹುಡ್ತೀವಿ. ಜಾಟ್ ಸ್ವದ್ದ ಅಂದ್ರೆ ಜಾನ್ ನಿಕಾಲ ಬಿಡ್ಬೇಕು. ಬೈತಾವನೆ. ಎಲ್ರು 5,000. 5,000 ಏನು 5 ಲಕ್ಷ ಕೊಡ್ತೀನಿ. ಕೂತ್ಕೋ ಶಿವ, ಕೂತ್ಕೋ. ಇಲ್ಲಿ 5 ಲಕ್ಷನಾ? ಹೇಳಿ.
ನಾವು ಒಂದು ಕಿಡ್ನಾಪ್ ಸ್ಕೆಚ್ ಹಾಕ್ತಾ ಇದೀವಿ, ವರ್ಕೌಟ್ ಮಾಡ್ಕೊಡ್ತೀಯಾ? ಯಾರನ್ನ? ವಿಜಯ್ ಪಾಲ್ ಮಗಳು. ಥು, ದೊಡ್ಡ ರೌಡಿ ಅಂತ ಅವಮಾನ ಮಾಡ್ತೀಯಲ್ಲ. ವಿಜಯ್ ಪಾಲ್ ಹೆಸರು ಹೇಳಿದ ತಕ್ಷಣ ಓಡಾಕ್ತಿಯಲ್ಲ, ಒಂದ್ಸಲ ತಿರ್ಗಾ ಆ ಕಡೆ. 5 ಲಕ್ಷ. 5 ಲಕ್ಷ ಆಗತ್ತೆ. ಆದ್ರೆ ಈ ಕೆಲ್ಸ ಆಗೋದು ಈ ಪ್ರಪಂಚದಲ್ಲಿರೋ ಒಬ್ಬರಿಗೆ ಮಾತ್ರ ಸಾಧ್ಯ. ಯಾರದು? ಈ ಬಿಲ್ಡಿಂಗ್ ಮಾರಕ್ಕೆ ತಕರಾರು ಮಾಡ್ಬೇಡ, ಸೈನ್ ಮಾಡು. ಮಾಡಲ್ಲಯ್ಯ. ಮಾಡ್ತೀಯೋ ಇಲ್ವೋ? ಜೈ ಮಾಡಲ್ಲಯ್ಯ. ಏನ್ ನನಗೆ ಎದುರಿಸ್ತಾ ಇದ್ಯಾ? ನಿನಗೆ ನಿನ್ನ ಜನಸೇವೆಗೆ ಡಾಕ್ಟ್ರೇಟಾ? ನನ್ನ ಮಗನೇ, ಮೊನ್ನೆವರೆಗೂ ಗಲ್ಲಿಯೊಳಗೆ ಸೈಕಲ್ಗೆ ಪಂಪು ಹೊಡಿತಿದ್ದಲ್ಲೋ. ನಿನ್ನ ಜಾತಕ ನನ್ನ ಗೋಣಿ ಚೀಲದಲ್ಲೈತೆ. ನೀನ್ ಮೋಸ ಮಾಡಿ ಸಂಪಾದನೆ ಮಾಡಿರೋ ಈ ಬಂಗ್ಲೆನ ನನಗ್ ಮಾರಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಕಣ್ಣು, ನಿನ್ ಕಿಡ್ನಿ ಎಲ್ಲ ಬ್ಯಾರ್ಯಾರಿಗೆ ನಾನು ಮಾರ್ಬೇಕಾಗತ್ತೆ. ಮಗನೇ, ಇಕ್ಕೋ ಸೈನ, ಇಲ್ಲ ಅಂದ್ರೆ ನಾನ್ ಮಾಡೋದಿಲ್ಲ. ಏನ್ ಮಾಡ್ತೀಯ? ಏನ ಮಾಕ ನೋಡ್ತಿ. ಈ ಹೆಬ್ಬೆಟ್ ನನ್ ಮಗನಿಗೆ ಡಾಕ್ಟ್ರೇಟ್ ಅದನ್ನ ಕೊಟ್ಟ ಯಾವ ಒಬ್ಬಟ್ ನನ್ ಮಗನು ಕತ್ತರಿಸೋ ಇವನ್ ಕೈನ. ಬೀಳಿಸ್ಬಿಟ್ರಿ, ತಗೊಳ್ಳಿ. ಭಯ ಆಗ್ತಾ ಇದ್ದಾಳೆ. ಏನ್ ಮಾಡೋದಣ್ಣ? ಬನ್ನಿ, ಇಲ್ಲೇ ಕುತ್ಕೊಳ್ಳಿ. ಏನು ಗುಂಡಿಗಿಂಡ್ ಹಾಕ್ತೀರಾ? ಜಯಮ್ನ ಹತ್ರ ಹೋಗ್ಬಿಟ್ಟು ಅಪಾಯಿಂಟ್ಮೆಂಟ್ ತಗೊಂಡ್ಬರ್ತೀನಿ. ಪೆಪ್ಪರ್ಮೆಂಟಾ? ಜಯಮ್ಮ ಪರಲೋಕ ಏಜೆನ್ಸಿ. ಪಟ್ಟಿ ಕಾಲುಗಳು ಕತ್ತಿರಿಸೋಕೆ 10,000. ಕಣ್ಣು ಲೈನ್ ಏನದ? ಬೀಜ. ಹಂಗಂದ್ರೇನಾ? ಗೊತ್ತಿಲ್ಲ. ಹಂಗಂದ್ರೇನಾ? ಬೀಜ ಗೊತ್ತಿಲ್ವೇನೋ? ಬಿತ್ತನೆ ಮಾಡೋದು. ಗಿಡ ನೆಡಕ್ 40,000 ರೂಪಾಯ. ತಲೆ ಪಾರ್ಸಲ್ 5 ಲಕ್ಷ. ಅಂಚೆ ವೆಚ್ಚ ಪ್ರತ್ಯೇಕ. ಏನೋ ಇವ್ರಿಷ್ಟೊಂದು ಡಿಸಿಪ್ಲಿನ್ಡ್. ತಲೆ ಪಾರ್ಸಲ್ ಅಂದ್ರೇನೋ? ತಲೆನೇ ಕತ್ತರಿಸ್ಬಿಡ್ತಾರ ಏನೋ? ಏನ ತಲೆ ಕತ್ತರಿಸಿ ಏನ್ ಮಾಡ್ತಾರೆ? ಒಂದ್ ಬ್ಯಾಗ್ ಎಲ್ಲ ಕೊಟ್ಬಿಡ್ತಾರ ಏನೋ? ನನ್ ತಲೆ ಕೊಡ. ನಿಮ್ ತಲೆ ನಿಮ್ ಭುಜದ ಮೇಲೆ ಇದೆಯಲ್ಲ, ನಾವ್ಯಾಕೆ ತೊಡೆ ಮೇಲೆ ತಲೆ ಇಟ್ಕೊಂಡು ನನಗೆ ಪುಂಗಿ ಓದ್ತೀರಾ? ತೊಡೆ ಮೇಲೆ ಆಯ್ತಾ ತಲೆ? ಯಾವನ ಅವನು ಹಿಟ್ಲಲ್ಲಿ ಬಿಟ್ಟು ಒಳ್ಳೆ ಕರ್ಬೇಸ್ ಹೋಗ್ತಾರ. ನೀನ್ ಯಾಕ ಅವನ್ ತಲೆ ನೋಡಿ ಹೆದರ್ಕೋತಾ ಇದೀಯಾ? ಏನಾಯ್ತು ನಿನ್ಗೆ? ಯಾಕೆ ಯಾಕೋ ಹಿಂಗ್ ಆಡ್ತಿದ್ದೀರಾ? ನೋಡಿ, ಕಿಡ್ನಾಪ್ ಮಾಡಕ್ ಬಂದ್ಮೇಲೆ ನಿಯತ್ತ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು. ನಾವು ಬನ್ನಿ, ಜಯಮ್ಮ ಕರೀತಾ ಇದ್ದಾಳೆ. ಬನ್ನಿ. ಟಪ್ಪಣ್ಣ, ಪ್ಯಾಂಟ್ ಯಾಕೋ ಒತ್ತೆ ಆದಾಗ ಆಗ್ತಾ ಇದೆ. ಬಾತ್ರೂಮ್ ಓಡ್ ಬಲ್ಲ. ನನ್ನ ಮಗನೇ, ನೀನೇನಾದ್ರೂ ಈಗ ಎದ್ದೆ ಅಂದ್ರೆ ಅವಳು ನಿನ್ನ ಕತ್ತರಿಸಿ ರೋಸ್ಟ್ ಮಾಡಿ ಕಬಾಬ್ ತರ ಜಗತ್ ತಿಂದು ಬಿಡ್ತಾಳ ಕಣೋ. ನೀನು ಪ್ಯಾಂಟಲ್ಲಿ ಉಯ್ಕೊಂಡ್ಬಿಡು, ಪರವಾಗಿಲ್ಲ. ಇದೇನೋ ನೀರು? ಮಳೆ ಬರ್ತಿದ್ಯಾ? ಏನದು ಗಡಗಡ? ನಡಗದ್ರೆ ಇಕ್ಲ ಹಿಡಿದ ನರ ಕಿತ್ತಾಕ್ಬಿಡ್ತೀನಿ. ನರ ಕಿತ್ತಾಕ್ಬಿಡ್ತೀನಿ ಅಂದ್ರೆ? ಅಯ್ಯೋ ನನ್ನ ಮಗನೇ, ಕಸಿ ಮಾಡೋದ್ ಕಣೋ, ಫ್ಯಾಮಿಲಿ ಪ್ಲಾನಿಂಗು. ನಾನು ತುಂಬಾ ಇಷ್ಟ ಆ ಚಿಕನ್. ಅವ್ರೊಬ್ರೆ ತಿಂತಿದಾರಲ್ಲ. ಇವನೊಬ್ಬ ಪಕ್ಕದಲ್ಲಿ ಸ್ಪೀಕರ್ ಬಿಟ್ಟು. ಅಕ್ಕ,
ನಾನು ಹೇಳಿದ್ನಲ್ಲ ವಿಜಯ್ ಪಾಲ್ ಮಗಳಿಗೆ ಕಿಡ್ನಾಪ್ 3 ಕೊಟ್ಟಿದ್ದು ಇವರೇ ಪಾರ್ಟಿಗಳು ಕರ್ಕೊಂಡ್ ಬಂದಿದ್ದು ಡೀಲ್ ಮಾಡ್ಕೊಡಕ. ಆಹಾ ಏನ್ ಪಿಳ್ಳೆಗಳ ಕಿಡ್ನಾಪ್ ಮಾಡಿ ಕೋಟಿ ಕೋಟಿ ರೂಪಾಯಿಗಳು ಹೊಡಿಬೇಕು ಅಂತಿದ್ದೀರಾ? ಬಿಡಲೆ. ಅವಳು ವಿಜಯಪಾಲ್ ಮಗಳು, ಅವಳಿಗೆ 3 ಕೋಟಿ ಫಿಕ್ಸ್ ಮಾಡಿದ್ರೆ ಅವ್ರ ಅಪ್ಪನಿಗೆ ಅವಮಾನ ಮಾಡ್ದಂಗಾಯ್ತು. ಅದಕ್ಕೆ 5 ಕೋಟಿ, ನನ್ನ ಕೆಲ್ಸಕ್ಕೆ 2 ಕೋಟಿ, ನಿಮ್ಮ ಕೆಲ್ಸಕ್ಕೆ 3 ಕೋಟಿ. ಹೆಂಗೆ? ಇಲ್ಲಿ ಬಂದಿದ್ದೆ ತಪ್ಪಾಯ್ತು ಕಣೋ. ಚೇಳಿನ ಮಂತ್ರ ಗೊತ್ತಿಲ್ಲದೆ ಹಾವಿನ ಹೊತ್ತು ಕೈ ಹಾಕ್ದಂಗ ಆಯ್ತು. ಇದನ್ನ ಹುಟ್ಟಿಗೆ ಹಾಕಬೇಕು. ಸಂದಾಗ ಮಾತಾಡ್ತೀಯ? ಮದುವೆ ಆಗೈತಾ? ನನ್ ಕೂಡಿಕೆ ಮಾಡ್ಕಂತೀಯ? ಜನ್ಮ ಜೋಡಿ. ಅಕ್ಕನ ಕಿಡ್ನಾಪ್ ಮಾಡೋದು ಯಾವಾಗ? ನಾಳೆ ಅಮಾವಾಸ್ಯೆಗೆ. ಅಮಾವಾಸ್ಯ ದಿನನೇ ಕಿಡ್ನಾಪ್ ಮಾಡ್ತೀನಿ ಅಂತಿರಲ್ಲ, ನೀವೇನ್ ವೀರಪ್ಪನ್ ತಂಗಿನ? ನಾಳೆ ಅಮಾವಾಸ್ಯೆಗೆ ಅವಳನ್ನ ಕಿಡ್ನಾಪ್ ಮಾಡ್ತೀನಿ, ಇನ್ನೊಂದು ಅಮಾವಾಸ್ಯೆಗೆ ಇವನ್ನ ಕಿಡ್ನಾಪ್ ಮಾಡ್ತೀನಿ. ಆಗ್ಬೋದು. ನಿನ್ ಹುಡುಗರು ಬಂದಿದ್ರು, ಡೀಲ್ಗೆ ಒಪ್ಕೊಂಡಿದೀನಿ, ಕಿಡ್ನಾಪ್ ಮಾಡ್ತೀನಿ. ಸರಿ, ನೀನ್ ನಿನ್ ಹೆಂಡತಿಗೆ ಮೂರ್ಛೆ ಬರೋ ಮದ್ ಕೊಟ್ಟು ಮಲಗಿಸ್ಬಿಡು. ರಮಿ, ಯಾರು ಇವರಲ್ಲ? ಯಾರು? ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನ? ನಾನಿ ಕಿಡ್ನಾಪ್ ಮಾಡ್ತಾ ಇದ್ದೀರಾ? ಕಿಡ್ನಾಪ್? ಯಾರ್ ನೀವು? ಎಷ್ಟು ಧೈರ್ಯ ನಿಮ್ಗೆ? ಕಿಡ್ನಾಪ್ ಮಾಡಿದ್ದು ಅಲ್ದೆ ಈಗ ಹೆದರ್ಸ್ತಾ ಇದ್ದೀರಾ? ಧರ್ಮ ಕರ್ಮ ಇಲ್ವೇನ್ರಿ ನಿಮ್ಗೆ? ನೋಡಿ, ಪೊಲೀಸ್ ಕಂಪ್ಲೇಂಟ್. ಪೊಲೀಸ್ ಏನಾದ್ರು ಕರ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡ್ರೆ ನಿನ್ ಮಗಳು ಬರಲ್ಲ, ಅವಳು ಬಾಡಿ ಬರುತ್ತೆ. ಡೆಡ್ ಬಾಡಿ. ಡೆಡ್ ಬಾಡಿ ಬರುತ್ತೆ. ನಿಮ್ ಮಗಳನ್ನ ನಾವು ಬಿಡ್ಬೇಕಾದ್ರೆ ದುಡ್ಡು ಕೊಡ್ಬೇಕು. 5 ಕೋಟಿ ರೂಪಾಯಿ. 5 ಕೋಟಿ ರೂಪಾಯಿ. ಆಯ್ತು, ನೀವು ಹೇಳಿದ 5 ಕೋಟಿ ಹಣನ ಅರೇಂಜ್ ಮಾಡಿ ನಮ್ಮ ಮ್ಯಾನೇಜರ್ ಕೈ ಕೊಟ್ಟು ಕಳಿಸ್ತೀನಿ. ಆದ್ರೆ ಒಂದು ವಿಷಯ, ನನ್ನ ಮಗಳಿಗೆ ಏನು ತೊಂದರೆ ಆಗ್ಕೊಡ್ದು. ಜಾಸ್ತಿ ನಕ್ರೆ ಫೋನ್ ನಲ್ಲಿ ಎಂಜಲ್ ಬೀಳುತ್ತೆ. ಎಂಜಲ್ ಬಿದ್ರೆ ಕೇಳ್ತಾರ ಕಿವಿ ನೆಂದ್ ಹೋಗುತ್ತೆ. ಶಟ್ ಅಪ್. ಮಾವ, ನೀವು ಅವ್ರ ಮಾತಿಗೆ ಸೊಪ್ಪು ಹಾಕ್ಬೇಡಿ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಯಾವುದೇ ಕಾರಣಕ್ಕೂ ಅವ್ರಿಗೆ ದುಡ್ಡು ಕೊಡ್ಬೇಡಿ. ಅಷ್ಟಿಷ್ಟಲ್ಲ, 5 ಕೋಟಿ. ಪ್ರಕಾಶ್, ನಿನಗೆ ಹೆಂಡತಿ ಹೋದ್ರೆ ಇನ್ನೊಂದು ಹೆಂಡತಿ ತರ್ತೀಯ. ಆದ್ರೆ ನನಗೆ ಮಗಳು ಹೋದ್ರೆ ಇನ್ನೊಂದು ಮಗಳನ್ನ ತರೋದಕ್ಕಾಗಲ್ಲ. ನನಗೆ ಮಗಳಿಗಿಂತ 5 ಕೋಟಿ ಹಣ ಹೆಚ್ಚಲ್ಲ. ನಾನು ಹಣ ಕಳಿಸ್ತಾ ಇದ್ದೀನಿ. ಗೊತ್ತಾಯ್ತಾ? ಆಯ್ತಕ್ಕ, ನೀನ್ ಹೇಳ್ದಂಗೆ ಮಾಡ್ತೀನಕ್ಕ. ಲೇ ಬ್ಲೇಡು, ಅಕ್ಕ, ನಾಳೆನೆ ನನ್ ಕೈ ದುಡ್ಡು ಸೇರ್ತದೆ. ಆ ದುಡ್ಡು ಸೇರ್ತಿದ್ದಂಗೆ ನಾನು ನಾಣಿ ದುಬಾಯಿಗೆ ಹೋಗ್ಬಿಡ್ತೀವಿ. ಇಲ್ಲಡೋ, ಆ 2 ಕತ್ತೆ ಮರಿಗಳಿದಾವಲ್ಲ, ಅವನ್ನ ಸಣ್ಣ ಸಣ್ಣದಾಗಿ ಪೀಸ್ ಪೀಸ್ ಮಾಡಿ ಈ ಗೋಣಿ ಚೀಲದಲ್ಲಿ ತುಂಬಿ ಬೋರ್ವೆಲ್ ಎಲ್ಲ ದುಂಬಿಡು. ಎಕ್ಸಿಕ್ಯೂಟಿವ್ ಕ್ಲಾಸ್ ಫ್ಲೈಟ್ ಅಲ್ಲಿ ನನಗೂ ನಾಣಿಗೂ ಎಕ್ಸಿಕ್ಯೂಟಿವ್ ಕ್ಲಾಸ್. ಓನ್ಲಿ ನಾನ್ ವೆಜ್, ನೋ ವೆಜ್. ಮೋಸ ಹೋಗ್ಬಿಟ್ಟು
ನಿನ್ ಫ್ರೆಂಡ್ಶಿಪ್ ನಾನು ಅವಳ ಮದುವೆ ಆಗಕ್ ಬದಲು ಆ ಮೂಟೆ ನಾನು ಹೆಣ ಆಗಿರ್ಬೋದು ಕಣೋ. ಅಣ್ಣ ಹಂಗಾದ್ರೆ ಈ ವಿಚಾರನೆಲ್ಲ ಪ್ರಕಾಶ್ ಅವ್ರಿಗೆ ಹೋಗಿ ತಿಳಿಸ್ಬಿಡಣ. ಕರೆಕ್ಟ್ ಪ್ರಕಾಶ್. ಫ್ರೆಂಡ್ಸ್, ನಮ್ಮ ಕಿಡ್ನಾಪ್ ಪ್ಲಾನ್ ಸಕ್ಸಸ್. ನಮ್ಮ ಮಾವನ್ಗೆ ಅವನ ಮಗಳು ಕಿಡ್ನಾಪ್ ಆಗಿರೋ ವಿಷಯ ಗೊತ್ತಾಗಿದೆ. 5 ಕೋಟಿ ಹಣನ ಕಳಿಸ್ತಾನೆ. ಅರ್ಜುನ್, ಅದ್ರಲ್ಲಿ ನಿನಗೆ ಕೊಡ್ಬೇಕಾಗಿರೋ 2 ಕೋಟಿ ಕೊಟ್ಟು ಮಿಕ್ಕ 3 ಕೋಟಿಲಿ ನಾನು ಮಜ್ಜವಾಗಿರ್ತೀನಿ. ಈ ವಿಷಯ ಏನಾದ್ರು ಪೊಲೀಸ್ನವ್ರಿಗೆ ಗೊತ್ತಾದ್ರೆ? ಬಿಸಾಕುವ ಬಿಸ್ಕೆಟ್ನ. ಅವನು ಹೇಳುದು ನಿಜಾನೇ. ಏನ್ ತಲೆಗಿಲಿ ಕೆಟ್ಟಿದ್ಯಾ? ಪೊಲೀಸ್ನವ್ರಿಗೆ ಯಾಕೆ ಗೊತ್ತಾಗಲ್ಲ? ಗೊತ್ತಾಗಲ್ಲ. ಯಾಕೆಂದ್ರೆ ಕಿಡ್ನಾಪ್ ಮಾಡಿರೋದು ಈ 3 ಜನ. ಇವ್ರು ಕಿಡ್ನಾಪ್ ಮಾಡುವಾಗ ನಾನು ಫೋಟೋಸ್ ತೆಗ್ದಿದ್ದೀನಿ. ಇದನ್ನೇನಾದ್ರೂ ಪೊಲೀಸ್ನವ್ರು ತೋರಿಸಿದ್ರೆ ಸಿಕ್ಕಾಕೊಳ್ಳೋದು ಈ ಕುರಿಗಳು, ನಾವಲ್ಲ. ಕೋತಿ ತಾನು ಮೊಸರನ್ನ ತಿಂದು ಮೇಕೆ ಮೂತಿಗೆ ಒರೆಸಿದ್ರೆ ಯಾರಿಗೂ ಗೊತ್ತಾಗಲ್ಲ. ನಾಳೆ ಬೆಳಿಗ್ಗೆ 5 ಕೋಟಿ ಹಣ ಬಂದೇ ಬರುತ್ತೆ. ಪ್ರಕಾಶ, 5 ಕೋಟಿ ಬಂದ್ರೆ ನಿನ್ಗೂ ದುಬೈ ಲಿಂಕ್ ಮಾಡಿಸ್ಕೊಡ್ತೀನಿ. ನಮ್ ದುಡ್ಡು ನಮ್ ಕೈಗೆ ಬಂದ್ಮೇಲೆ ಆ 3 ಕುರಿಗಳನ್ನು ಚಿಕ್ಕಂತ ಕತ್ತರಿಸಿ ಸಮುದ್ರ ಬಿಸಾಡ್ಬಿಡೋಣ. ಪಾಪ ಮೀನ್ಗಳಾದ್ರೂ ತಿಳ್ಕೊಡುತ್ತೆ. ಆ 3 ಆತ್ಮಕ್ಕೂ ಈಗಲೇ ಅಡ್ವಾನ್ಸ್ ಆಗಿ ಚೇರ್ಸ್ ಹೇಳ್ಬಿಡೋಣ. ಅನ್ನ ಇದ್ದ ಮನೆಗೆ ಕನ್ನ ಹಾಕುತ್ತಾರೆ ಗೊತ್ತಾ? ಬಡವರ ಮಕ್ಕಳ ಬಾವಿ ತಳ್ಳಿ ಆಳ ನೋಡುತ್ತಾರೆ. ನೀರು ನೆಲ ಮಾರಿಕೊಂಡು ಕಾಸು ಮಾಡುತ್ತಾರೆ. ಹರಿಶ್ಚಂದ್ರನ ವೇಷ ತೊಟ್ಟಿರೋ ಪಾಪಿಗಳದೆ ಕಾಲ. ಬೆನ್ನು ಹಿಡಿದ ಬೇತಾಳವಾಗಿದೆ ಜನರ ಮೋಸಜಾಲ. ಬದುಕಂಗಿಲ್ಲ ಸಾಯಂಗಿಲ್ಲ ರಾಮ ಕೃಷ್ಣ ಅಂತ ಅಂತಾದರಿ ಇದ್ದ ಹುಲಿ ಮಧ್ಯ ಸತ್ಯವಂತ. ಮಧ್ಯ ಸತ್ಯವಂತ ಸತ್ಯವಂತರಿಗಿದ್ದು ಕಾಲವಲ್ಲ. ಕಳ್ಳ ಕಾಕರಿಗಂದು ತಕ್ಕ ಕಾಲ. ಸತ್ಯವಂತರಿಗಿದ್ದು ಕಾಲವಲ್ಲ. ಎಕ್ಸ್ಚೇಂಜ್ ಆಪರೇಷನ್ ನಡೀತಾ ಇದೆ, ಸ್ವಲ್ಪ ಸುಮ್ಮನಿರು. ಅಣ್ಣ, ಎಲ್ಲೋ ನಮ್ಮವರು ಬಂದ್ಬಿಡ್ತಾರಣ್ಣ. ಎಲ್ಲ ಪ್ಲಾನ್ ಪ್ರಕಾರ ನಡಿಬೇಕು. ವಿಜಯ್ ಪಾಲ್ ಅವ್ರಿಗೆ ಅವ್ರು ಕೊಟ್ಟಿರೋ ದುಡ್ಡನ್ನು ಅವ್ರ ಮಗನ್ನು ಜೋಪಾನ ಸೇರಿಸ್ಬಿಟ್ರೆ ನಾವು ಮಾಡಿದ ತಪ್ಪನ ಸರಿ ಮಾಡ್ದಾಗತ್ತೆ. ಅಕ್ಕನ ಕೈಗೆ ಬಟ್ಟೆ ಕಟ್ಟಣ. ನಡಿ ಅಣ್ಣ, ಕುತ್ಕೊಂಡು ಹೋಗ್ತಾರೆ. ಅಕ್ಕನ ಮೊದಲು ಕಾಪಾಡ್ಬೇಕು. ಮ್ಯಾನೇಜರ್, ಏನೋ ಇದು? ಏನಿದೆ ಮೈನೆಲ್ಲ ರಕ್ತ? ಏನ್ ನಡೀತಂತ ಹೇಳು. ಕಮಾನ್. ಸರ್, ಅಲ್ಲಿ 3 ಗುಂಪಿತ್ತು ಸರ್. ಇದ್ದಕ್ಕಿದ್ದಂಗೆ ಬಾಂಬ್ ಬ್ಲಾಸ್ಟ್ ಆಯ್ತು ಸರ್. ಎಲ್ಲಾ ಕಡೆ ಹೊಗೆ ಮುತ್ಕೊತು ಸರ್. ಏನೇನು ಕಾಣಿಸ್ಲಿಲ್ಲ. ಅವರು ದುಡ್ಡು ತಗೊಂಡು ಮೇಡಮ್ನು ಕರ್ಕೊಂಡು ಹೋಗ್ಬಿಟ್ರು. ಎಲ್ರಿ ನನ್ ಮಗನ್ ಕರ್ಕೊಂಡ್ ಬರ್ಲಿಲ್ವಾ? ಸಾರಿ ಸರ್, ಮೋಸ ಆಗೋಯ್ತು. ಮೋಸನ? ಹೌದು. ಅದೇನು ಅಂತ ಬಿಡಿಸಿ ಹೇಳ್ರಿ. ಅವರು 5 ಕೋಟಿ ಹಣನು ತಗೊಂಡು ಊರ್ಮಿಳನ್ನು ಬಿಡದೆ ಕರ್ಕೊಂಡು ಹೋಗಿದ್ದಾರೆ. ಚಿಕ್ಕಮ್ಮವ್ರಿಗೂ ಗುಂಡೆಟ್ಟು ಬಿತ್ತು ಸರ್. ಊರ್ಮಿಳಿಂಗೆ ಗುಂಡೆ ಇಟ್ಬಿತ್ತ? ಪೊಲೀಸ್ ಹತ್ರ ಹೋಗಕ್ಕಾಗಲ್ಲ. ದುಡ್ಡೆಲ್ಲಿಂದ ಬಂತು ಅಂತ ಕೇಳ್ತಾರೆ ಅಂತ ಪ್ರೂವ್ ಮಾಡ್ಬೇಕಣ್ಣ. ಬ್ಲೀಡಿಂಗ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಅಕ್ಕನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಏನೋ ಏನಾಯ್ತು? ಪಂಚರ್ ಗಿಂಚರ್ ಆಯ್ತೇನೋ? ಏನೋ ಗೊತ್ತಿಲ್ಲ ಅಣ್ಣ. ಡೀಸೆಲ್ ಆಗೋಯ್ತಾ? ಅರ್ಜೆಂಟ್ ಹಾಸ್ಪಿಟಲ್. ಏನ್ ಮಾಡೋದು? ಏನ್ ಮಾಡೋದು? ಯಾವ್ದು ವೆಹಿಕಲ್ ಬರ್ತಾ ಇದೆ? ಐಡಿಯಾ.